श्रीगुरुभ्यो नमः। हरि ओम। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मनसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारताम्। अन्तेषु रेमिरे धीराः न ते मध्येषु रेमिरे अन्तःप्राप्तिं सुखं प्राहुः दुःखम् ಅಂತರಮಂತಯೋಃ। ಧೀರರ ಆಸಕ್ತಿ, ಧೀರರ ಸಂತೋಷ ಧರ್ಮದಲ್ಲಿದೆ, ಮೋಕ್ಷದಲ್ಲಿದೆ. ಅರ್ಥಕಾಮಗಳಲ್ಲಿ ಸಮಗ್ರವಾದ ಜಗತ್ತೇ ಮುಳುಗಿದರು, ಅದನ್ನೇ ಬಯಸಿದರು, ಅದರಲ್ಲಿಯೇ ಆನಂದ ಪಟ್ಟರು. ಜ್ಞಾನಿಗಳು ಮಾತ್ರ ಅದಕ್ಕೆ ವಿಮುಖರಾಗಿ ನಿಂತಿದ್ದಾರೆ. ಸಾಮಾನ್ಯವಾಗಿ ಕೆಲವು ವಸ್ತುಗಳ ಬಗ್ಗೆ ತನಗೆ ಬೇಕಾಗಿಲ್ಲ ಅಂತಾದರೂ ಎಲ್ಲರೂ ಅದನ್ನು ಬಯಸ್ತಾರೆ, ಅಪೇಕ್ಷೆ ಪಡ್ತಾರೆ ಅಂತಾದರೆ ನಾನು ಅದನ್ನೇ ಸ್ವೀಕಾರ ಮಾಡಬೇಕೇನೋ ಅಂತ ಅಂದುಕೊಳ್ತಾರೆ ಕೆಲವರು. ಆ ತರಹದ ಪರಪ್ರಕಾಶರಾದ ಜನ ಜಗತ್ತಿನಲ್ಲಿದ್ದಾರೆ. ಕೆಲವು ವೇಷಭೂಷಗಳು ತನಗೇನದು ಅಷ್ಟು ಇಷ್ಟವಾಗಿರೋದಿಲ್ಲ, ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಆದರೆ ಯಾರೋ ದೊಡ್ಡ ನಟ ನಟಿಯರು ಆ ತರಹದ ವೇಷಭೂಷಗಳನ್ನು ಹಾಕಿದ್ದಾರೆ ಅಂತ ನೋಡಿ ತನಗೆ ಸೇರಲಿ ಸೇರದಿರಲಿ, ಅದು ಚೆನ್ನಾಗಿರಲಿ ಹೊಲಸಿರಲಿ, ಅದೇ ತರಹದ ವೇಷಭೂಷಗಳು ಅಲಂಕಾರಗಳು ನನಗೂ ಇರಬೇಕು ಅಂತ ಬಯಸ್ತಾರೆ. ಈ ತರಹದ ಮೌಢ್ಯ ಅನೇಕ ಜನರಲ್ಲಿದೆ. ಹಾಗೆ ಅರ್ಥಕಾಮಗಳು, ಹಣ ಹಾಗೂ ನಾನಾ ತರಹದ ಭೋಗ್ಯವಾದ ವಿಷಯಗಳ ಉಪಭೋಗ ತನಗೆ ಬೇಕಾಗಿದೆ ಎನ್ನುವುದು ಮಾತ್ರ ಅಲ್ಲ, ಇಡೀ ಜಗತ್ತು ಅದರ ಬೆನ್ನು ಹತ್ತಿ ಹೊರಟಿದೆ. ಇಂತಹ ಪ್ರಸಂಗದಲ್ಲಿ ಅದರಿಂದ ವಿಮುಖನಾಗೋದು ಬಹಳ ಧೈರ್ಯದ ಕಾರ್ಯ. ಅದು ಭಾರೀ ಧೀರರಿಗೆ ಮಾತ್ರ ಅದು ಸಾಧ್ಯ. ತನಗೆ ಬೇಕಾಗಿದ್ದರೂ ಬಿಟ್ಟು ಸರಿಯಬೇಕು.
ಶಾಸ್ತ್ರದ ಹಿನ್ನೆಲೆಯಲ್ಲಿ ಪ್ರಜ್ಞಾವಂತರ ವಿವೇಕದ ಪಥದಲ್ಲಿ ತಾನು ಸಾಗಬೇಕು ಅಂತಾದರೆ ಇವುಗಳಿಗೆ ವಿಮುಖನಾಗಬೇಕು. ತನ್ನ ಬಯಕೆಗಳನ್ನು ಮಾತ್ರ ಪಕ್ಕಕ್ಕೆ ಸರಿಸುವುದಲ್ಲ, ಜಗತ್ತೆಲ್ಲ ಅದರ ಬೆನ್ನು ಹತ್ತಿದರೂ ನಾನು ಅದಕ್ಕೆ ವಿಮುಖನಾಗಬೇಕು ಅಂತನ್ನುವ ಧೈರ್ಯ ಮಾಡಬೇಕಾದರೆ ಬಹಳ ದೊಡ್ಡ ಹರಿವಾಯು ಗುರುಗಳ ಅನುಗ್ರಹದ ಅವಶ್ಯಕತೆ ಇದೆ. ಯಾಕೆಂದರೆ ಕೆಲವೊಮ್ಮೆ ಅನ್ನಿಸ್ತದೆ, ಬೆಂಗಳೂರಿಗೆ ಯಾವ ದಾರಿ ಅಂತ ಕೇಳಿದಾಗ ಯಾವುದೋ ಒಂದು ದಾರಿಯನ್ನು ತೋರಿಸ್ತಾರೆ, ನಡೆದಿರ್ತಾನೆ. ಆದರೆ ಬೆಂಗಳೂರಿಗೆ ಹೋಗುವ 10 ಜನ ಮತ್ತೊಂದು ದಾರಿಯಿಂದ ಹೋಗ್ತಾ ಇದ್ದರೆ ಇವನಿಗೆ ಸಂಶಯ ಬರ್ತದೆ. ಹಾಗಾದರೆ ನನಗೆ ಯಾವುದೋ ಒಂದು ದಾರಿ ತೋರಿಸಿದ್ದಾರೆ, ಬಹಳ ಚೆನ್ನಾಗಿದೆ ಅಂತೂ ಹೇಳಿದ್ದಾರೆ, ಆದರೆ ಒಬ್ಬ ಹೇಳಿದ, ನಾನೊಬ್ಬ ಹೊರಟೆ, ಒಬ್ಬರೋ ಇಬ್ಬರೋ ನನ್ನ ಜೊತೆಗಿದ್ದಾರೆ. ಆದರೆ ಸಾವಿರಾರು ಜನ ಮತ್ತೊಂದು ದಾರಿಯಿಂದ ಹೊರಟಿದ್ದಾರಲ್ಲ ಬೆಂಗಳೂರಿಗೆ ಹೋಗ್ತೀವಿ ಅಂತ. ಹಾಗಾದರೆ ಇದು ನಿಜವಾದ ದಾರಿ ಇರಬಹುದಾ? ನಾನು ನಡೆದದ್ದೇ ತಪ್ಪಾಗಿರಬಹುದಾ? ಅವನಿಗೆ ಸಂಶಯ. ಹಾಗಾಗತ್ತೆ. ಸಾವಿರಾರು ಜನ ಹೋಗೋದು ಇನ್ಯಾವುದೋ ಕಾರಣಕ್ಕಾಗಿ ಹೋಗ್ತಾರೆ. ಆ ದಾರಿಯಲ್ಲಿ ಸಾಕಷ್ಟು ತಗ್ಗುಗಳಿವೆ, ಸಾಕಷ್ಟು ತೊಂದರೆಗಳಿವೆ, ಬೇಕಾದಷ್ಟು ಅನಾನುಕೂಲತೆಗಳಿದೆ. ಆದರೆ ಅವರಿಗೇನೋ ಕಾರ್ಯ ಇದೆ, ಅಲ್ಲಿ ಅವ್ರದ್ದೇನೋ ಸಮಾರಂಭ ಇದೆ, ಉತ್ಸವ ಇದೆ, ಸುಖವಾಗಲಿ ದುಃಖವಾಗಲಿ ಹೋಗೋಣ ಅಂತ ಹೊರಟಿದ್ದಾರೆ. ಆದರೆ ಆ ದಾರಿ ಸರಿ ಇಲ್ಲ ಅಂತ ತಿಳಿದ ಒಬ್ಬ ವ್ಯಕ್ತಿ ವಿವೇಕಿ ತೋರಿಸಿದರೂ ಇವನಿಗೆ ಧೈರ್ಯ ಸಾಲೋದಿಲ್ಲ. ನೀನೆಲ್ಲ ಹೇಳ್ತಿ ನಿಜ, ಆದರೆ ಎಲ್ಲರೂ ಆ ಕಡೆಗೆ ಹೊರಟಾಗ ನಾನು ಹೇಗೆ ವಿಶ್ವಾಸ ಮಾಡಲಿ ಅಂತ. ನಮ್ಮ ಪರಿಸ್ಥಿತಿ ಹಾಗಾಗಿದೆ. ನಮಗೆ ಸೇರಬೇಕಾದದ್ದು ಸುಖ. ಸುಖದ ಪಟ್ಟಣಕ್ಕೆ ನಾವು ಹೋಗಬೇಕಾಗಿದೆ. ಸುಖದ ಪಟ್ಟಣಕ್ಕೆ ದಾರಿ ಯಾವುದು ಅಂತ ನಾವು ಕೇಳಿದರೆ ಬೊಟ್ಟು ಮಾಡಿ ತೋರಿಸುವಂತಹ ವಿವೇಕಿಗಳು, ಜ್ಞಾನಿಗಳು, ಬೆರಳೆಣಿಕೆಯ ಜನ. ಇದು ಸುಖಪಟ್ಟಣದ ದಾರಿ, ಪರಮ ಸುಖದ ದಾರಿ ಇದು. ನಿಷ್ಕಾಮವಾದ ಧರ್ಮಗಳನ್ನು ಮಾಡಿ, ಭಗವಂತನ ಧ್ಯಾನ ಮಾಡಿ, ಚಿಂತನವನ್ನು ಮಾಡಿ, ಪರೋಪಕಾರ ಮಾಡಿ, ಸ್ವಾರ್ಥವನ್ನು ಪರಿತ್ಯಾಗ ಮಾಡಿ ಮಹಾಸ್ವಾರ್ಥವನ್ನು ನೀವು ಹೊಂದುತ್ತೀರಾ. ಎಷ್ಟು ವಿಚಿತ್ರ ಇದೆ ನೋಡಿ. ಸ್ವಾರ್ಥ ಬಿಡಿ, ಸ್ವಾರ್ಥ ಸಿಗತ್ತೆ. ಸ್ವಾರ್ಥ ಹಿಡೀರಿ, ಸ್ವಾರ್ಥವನ್ನು ಕಳೆದುಕೊಳ್ತೀರಾ. ಹೀಗೆ ಹೇಳಿದರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ, ನಾನು ಸರ್ವಥಾ ಬೆಂಗಳೂರಿಗೆ ಹೋಗೋದಿಲ್ಲ ಅಂತ ನೀನು ಮನಸ್ಸು ಮಾಡು, ಬೆಂಗಳೂರಿಗೆ ಸೇರ್ತೀಯ ಅಂತ ಹೇಳಿದರೆ ದಾರಿ ಹೇಳುವ ವ್ಯಕ್ತಿಗೆ ತಲೆ ಸರಿ ಇಲ್ಲ ಅಂತ ತಿಳಿತಾನೆ. ನಿನಗೆ ಬೇಕಾದರೆ ಮೆಂಟಲ್ ಆಸ್ಪತ್ರೆಯ ದಾರಿಯನ್ನು ನಾನು ತೋರಿಸ್ತೇನೆ ಅಂತಾನೆ. ನನಗೆ ಬೆಂಗಳೂರಿಗೆ ಹೋಗೋದು ಬೇಡ ಅಂತ ನೀನು ದೃಢ ಸಂಕಲ್ಪ ಮಾಡು, ಬೆಂಗಳೂರು ಸೇರ್ತೀಯ ಅಂತ. ಅದು ಹೇಗೆ? ಹಾಗಿದೆ ಜ್ಞಾನಿಗಳು ಹೇಳುವ ಮಾತು. ಸ್ವಾರ್ಥ ಬಿಡಿ, ಆಶೆ ಆಕಾಂಕ್ಷೆಗಳನ್ನು ಬಿಡಿ, ನಿಮ್ಮ ಆಶೋತ್ತರಗಳೆಲ್ಲ ಈಡೇರ್ತವೆ ಅಂತ. ಓ, ಹಾಗಾದರೆ ಈ ಮಾರ್ಗ ಸರಿ ಇಲ್ಲ, ಇವರೇನೋ ತಲೆ ಕೆಟ್ಟವರು ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಹಾಗಾದರೆ ಎಲ್ಲರೂ ಯಾವ ದಾರಿಗೆ ಹೊರಟಿದ್ದಾರೆ? ಸುಖದ ದಾರಿ ಯಾವುದು? ನಮಗೆ ಎಲ್ಲಿ ಸುಖ ಸಿಗತ್ತೆ ಅಂತ ಬೇರೆಯವರಿಗೆ ಮುಖ ಮಾಡಿ ಕೇಳಿದ. ಲಕ್ಷ ಲಕ್ಷ ಜನ ಇದ್ದಾರೆ ಇಲ್ಲಿ ತೋರಿಸುವವರು, ಅಲ್ಲಿ ಬೆರಳೆಣಿಕೆಯ ಜನ. ಇವರು ಹೇಳಿದರು, ಹಣ ಗಳಿಸು, ಉದ್ಯೋಗ ಮಾಡು, ನಿನಗೇನು ಸೇರ್ತದೆ, ಯಾವ ನಿಯಮ ನಿರ್ಬಂಧಗಳನ್ನು ಇಟ್ಟುಕೊಳ್ಬೇಡ. ಇದೆಲ್ಲ ತಲೆ ಕೆಟ್ಟವರ ಮಾತು. ನಿನ್ನ ತಲೆಗೇನು ಬರುತ್ತೆ ಅದನ್ನು ಭೋಗ ಮಾಡು. ಯಾವುದು ಚೆನ್ನಾಗಿದೆ ಅದನ್ನು ಸ್ವೀಕಾರ ಮಾಡು. ಎಷ್ಟು ಬೇಕೋ ಅಷ್ಟು ಭೋಗ ಮಾಡು, ಸುಖವಾಗಿರ್ತೀಯ, ಆನಂದವಾಗಿರ್ತೀಯ, ಏನು ಚಿಂತೆ ಇಲ್ಲ. ಓ, ಇದು ಸರಿಯಾದ ದಾರಿ. ಹೀಗೆ ಹೇಳುವವರಿದ್ದಾರಲ್ಲ, ನಿಮಗೆ ಗೊತ್ತು ಅವರದು. ಅಂತಹ ಪ್ರಚಾರಕರು ಇವತ್ತಿಗೆ ಅನೇಕ ಜನ ಇದ್ದಾರೆ. ಶಾಸ್ತ್ರದಲ್ಲಿ ಹಿಂದೆನೇ ಹೇಳಿದ್ದಾರೆ, ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರೆಲ್ಲ ಇಂತಹ ವಾದಿಗಳು, ಈ ತರಹದ ಪ್ರಚಾರಕರು ಮುಂದೆ ಬರ್ತಾರೆ ಅಂತ ಮೊದಲೇ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ನಿರಂಕುಶವಾದ ಕಾಮೋಪಭೋಗ, ಇದೇ ಪುರುಷಾರ್ಥ ಅಂತ. ಯಾವುದು ಸೇರತ್ತೆ ಅದನ್ನು ಸ್ವೀಕಾರ ಮಾಡಿ, ಭೋಗ ಮಾಡಿ, ಸಾಕಾದರೆ ಬಿಟ್ಟು ಹೋಗಿ, ಮತ್ತೇನು ಸೇರತ್ತೋ ಅದನ್ನು ಸ್ವೀಕರಿಸಿ. ಓ, ಇದು ಚೆನ್ನಾಗಿರೋ ದಾರಿ. ನೋಡಿ, ಸುಖದ ಅನುಭವ ನಮಗೆ ಬಂದ್ಬಿಡತ್ತೆ. ಸ್ವಲ್ಪ ಸ್ವಲ್ಪ ಸುಖದ ಅನುಭವ ಈಗಿಂದಲೇ ನಮಗೆ ಬರ್ತಾ ಇದ್ರೆ ನಾವು ಕೊನೆಗೆ ಸುಖವನ್ನು ಸೇರ್ತೇವೆ ಅಂತ ನಂಬಬಹುದು. ಬರೀ ದುಃಖದ ದಾರಿಯೇ ಆಗಿದ್ರೆ, ಈ ದಾರಿ ಚೆನ್ನಾಗಿದೆ ಅಂತ ಹೇಳಿದಾಕ್ಷಣಕ್ಕೆ
ಸ್ವಲ್ಪ ಟಾರ್ ರೋಡ್ ಕಾಣಿಸ್ಬೇಕು, ಪರವಾಗಿಲ್ಲ ಇವ್ರು ಹೇಳಿದ್ದು ಸತ್ಯ ಅಂತ. ಸ್ವಲ್ಪ ಮುಂದೆ ಹೋದರೆ ಡಬಲ್ ರೋಡ್ ಬರ್ತದೆ, 4 ವೇ ಬರ್ತದೆ, ಎಕ್ಸ್ಪ್ರೆಸ್ ವೇ ಬರ್ತದೆ, ನಂಬಿಕೆ ಹುಟ್ಟುತ್ತದೆ. ಬರೀ ಕಲ್ಲು ಮಣ್ಣು ತಗ್ಗು ಇವುಗಳೇ ಬರ್ತಾ ಹೋದರೆ ವಿಶ್ವಾಸ ಹೇಗೆ ಬರೋದು? ಮುಂದಾದರೂ ಚೆನ್ನಾಗಿ ದಾರಿ ಬರ್ತದೆ ಅಂತ ನಂಬೋದು ಹೇಗೆ? ಹಾಗೆ ಇವತ್ತಿನಿಂದ ನಮಗೆ ಸ್ವಲ್ಪ ಸ್ವಲ್ಪ ಸುಖ ಸಿಗ್ತಾ ಇದ್ರೆ ಕೊನೆಗೆ ನಮಗೆ ಪರಮ ಸುಖ ಸಿಗತ್ತೆ ಈ ದಾರಿಯಲ್ಲಿ ಅಂತ ನಂಬಬಹುದು. ಇದೇನು ಉಪವಾಸ ಮಾಡಿ ಅಂತ ಹೇಳ್ತಾರೆ, ಸುಖ ಇದೆಯಾ ಅದರಲ್ಲಿ? ಬಂದವರಿಗೆಲ್ಲ ದೊಡ್ಡವರಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ಕೆಲವರಿಗೆ ನಮಸ್ಕಾರಕ್ಕೆ ಬಹಳ ಸಂಕೋಚ. ಆದರೆ ಶಾಸ್ತ್ರ ಹೇಳ್ತದೆ, ಜ್ಞಾನಿಗಳು ಬಂದಾಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಿರಿ ಅಂತ, ಪಾದಕ್ಕೆರಗಿರಿ ಅಂತ ಹೇಳ್ತಾರೆ. ಮಾರ್ಕಾಂಡೇಯ ಋಷಿಗಳ ಕಥೆಯಲ್ಲಿ ನಾವು ಕೇಳ್ತೇವೆ. ಮಾರ್ಕಾಂಡೇಯ ಋಷಿಗಳಿಗೆ ಚಿಕ್ಕ ವಯಸ್ಸು, ಇನ್ನೂ ಉಪನಯನವಾಗಿರಲಿಲ್ಲ. ಮೃಕಂಡ ಋಷಿಗಳ ಆಶ್ರಮ ಮನೆ ಅಂಗಳದಲ್ಲಿ ಬಾಲಕ ಓಡಾಡ್ತಾ ಇದ್ದ. ಋಷಿಗಳು ಆ ಮಾರ್ಗದಲ್ಲಿ ಹೊರಟಿದ್ರು, ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ. ಈ ಮಗು ಆ ಎಲ್ಲ ಋಷಿಗಳ ಎದುರಿನಲ್ಲಿ ಹೋಗಿ ಸಹಜವಾಗಿ ತಂದೆ ಕಲಿಸಿದ ರೀತಿಯಲ್ಲಿ ನಮಸ್ಕಾರವನ್ನು ಮಾಡಿದಾಗ ಅವರು ದೀರ್ಘವಾದ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ದಾರೆ. ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ ಮೇಲೆ ಮಗು ಮೇಲೆದ್ದು ನಿಂತ ನೋಡಿದರೆ ಅವರ ದಿವ್ಯ ದೃಷ್ಟಿಗೆ ಅವನು ಅಲ್ಪಾಯುಷಿ ಅಂತ ಗೊತ್ತಾಗೋಯ್ತು. ಅವರಿಗೆ ಬಹಳ ಸಮಸ್ಯೆ ಆಯಿತು. ಉಳಿದವರು ಸಮಸ್ಯೆ ಮಾಡ್ಕೊಳ್ಳೋದೇ ಇಲ್ಲ, ಇದನ್ನು ಆಶೀರ್ವಾದ ಮಾಡೋದು ಆಗದೆ ಇದ್ರೆ ನೀನು ಹಣೆ ಬರಹ ಅನ್ನೋದು ಹೋಗ್ಬಿಡೋದು. ಆದರೆ ಆ ಋಷಿಗಳಿಗೆ ಅಷ್ಟು ಕಳಕಳಿ, ಆ ಮಗುವಿನ ಮೇಲಿರುವ ಪ್ರೀತಿ, ಅವನ ಸ್ವರೂಪ ಯೋಗ್ಯತೆ ಚೆನ್ನಾಗಿತ್ತು ಅನ್ನುವುದಂತೂ ಸತ್ಯವೇ. ಅವರು ಹೋಗಿ ಅವನಿಗೆ ದೀರ್ಘಾಯುಷ್ಯ ಕೊಡಬೇಕು ಅಂತನ್ನುವ ರೀತಿಯಲ್ಲಿ ಬ್ರಹ್ಮದೇವರಿಗೆ ಭಿನ್ನವಿಸಿಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರ ಆಜ್ಞೆಯಂತೆ ಆ ಋಷಿಗಳು ಮೃಕಂಡು ಋಷಿಗಳಿಗೆ ಬಂದು ಹೇಳ್ತಾರೆ, ನಿಮ್ಮ ಮಗನಿಗೆ ಶೀಘ್ರದಲ್ಲಿ ಉಪನಯನ ಮಾಡಿ ಅವನಿಗೆ ಒಂದು ಪಾಠ ಕಲಿಸಿ, ನೀವು ಕಲಿಸಿದ್ದೀರಿ ಅದನ್ನೇ ಮುಂದುವರೆಸುವಂತ ಹೇಳಿ. ಯಾರೇ ಜ್ಞಾನಿಗಳು ಮನೆಗೆ ಬಂದರೂ ನಮಸ್ಕಾರ ಮಾಡ್ಲಿಕ್ಕೆ ಹೇಳಿ. ಬಂದವರೆಲ್ಲ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಮಾಡಿದವರೆಲ್ಲ ಸತ್ಯವಚನರು, ಅವರಾಡಿದ ಮಾತು ಸುಳ್ಳಾಗೋದಿಲ್ಲ. ಸತ್ಯಾಶಿಷಃ, ಅವರ ಆಶೀರ್ವಾದಗಳು ಸತ್ಯ ಆಗಬೇಕು. ಹೀಗಾಗಿ ದೇವರು ಅನಿವಾರ್ಯವಾಗಿ ಅವರಿಗೆ ದೀರ್ಘಾಯುಷ್ಯವನ್ನು ಕೊಡಲೇಬೇಕಾಗತ್ತೆ, ದೀರ್ಘವಾದ ಆಯುಷ್ಯವನ್ನು ಕೊಡ್ತಾನೆ ಅಂತ ಋಷಿಗಳು ಹೇಳ್ತಾರೆ. ಋಷಿಗಳ ಆಶೀರ್ವಾದದ ಬಲದಿಂದ ಅವರಿಗೆ ದೀರ್ಘವಾದಂತಹ ಆಯುಷ್ಯ ಸಿಗತ್ತೆ ಅಂತ ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಸಾರ್ಥಕವಾದ ಆಯುಷ್ಯ, ಮತ್ತೆ ವ್ಯರ್ಥವಾದ ಆಯುಷ್ಯ ಅಲ್ಲ. ತಂದೆ ತಾಯಿಗಳಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ನಮಸ್ಕಾರ ಮಾಡೋದಕ್ಕೆ ಕೆಲವರಿಗೆ ಸಂಕೋಚ, ಅವಮಾನ. ಇನ್ನು ಕೆಲವರು ನಮಸ್ಕಾರ ಮಾಡ್ತಾರೆ, ಮಾಡಿದರೂ ಮಾಡದೇ ಇದ್ದ ರೀತಿಯಲ್ಲಿ ಮಾಡ್ತಾರೆ. ಹಾಗೆಲ್ಲ ನಮಸ್ಕಾರ ಮಾಡುವುದಲ್ಲ. ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಇವರಲ್ಲಿ ದೇವರು ಅಂತರ್ಯಾಮಿಯಾಗಿದ್ದು ನಮ್ಮ ಈ ನಮಸ್ಕಾರವನ್ನು ಸ್ವೀಕರಿಸಿ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಎಂಬ ಭಾವನೆಯಿಂದ ಮಾಡಿದರೆ, ಎಂಥೆಂಥವರಿಗೆ ನಮಸ್ಕಾರ ಮಾಡಿದರೂ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲ ಎದುರಿಗೆ ನಿಂತಿದ್ದಾರೆ. ಯುಧಿಷ್ಠಿರ, ಅರ್ಜುನ, ಭೀಮ ಈ ಕಡೆಗೆ ನಿಂತಿದ್ದಾರೆ. ಯುದ್ಧ ಇನ್ನೇನು ಪ್ರಾರಂಭ ಆಗಬೇಕು. ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ ಎಲ್ಲರಿಗೂ ನಿಂತಾಗ ಅರ್ಜುನ ಬಾಣ ಬಿಟ್ಟ ಜೋರಾಗಿ. ಎಲ್ಲಿ? ಭೀಷ್ಮ ದ್ರೋಣರ ಕಾಲಿಗೆ ಬಿಟ್ಟ. ಕಾಲಿಗೆ ತಾಕುವಂತಲ್ಲ, ಕಾಲಿನ ಮುಂದೆ ನೆಲಕ್ಕೆ ತಾಕುವಂತೆ ಮಾತ್ರ ಬಾಣ ಬಿಟ್ಟಿದ್ದಾನೆ. ಇದೇನು ಅರ್ಥ ಆಯ್ತಾ ನಿಮಗೆ ಎಂದರು ದ್ರೋಣಾಚಾರ್ಯರು. ಅರ್ಥ ಆಯಿತು ಅಂದರೆ ಏನದು ಅಂದರೆ ನಮಸ್ಕಾರ. ಬಾಣಗಳಿಂದ ಈ ವೀರ ನಮಸ್ಕಾರವನ್ನು ಮಾಡಿದ. ಎರಡನೇದಾಗಿ ಅವರ ಕಿವಿಗಳಿಗೆ, ಕಿವಿ ಒಳಗಲ್ಲ, ಕಿವಿಯ ಪಕ್ಕದಲ್ಲಿ. ಎಂತಹ ವಿದ್ಯೆ ನೋಡಿ, ಹತ್ತಿರ ಬಂದಿರಬೇಕು, ಬಡದಿರಬಾರದು. ಆ ತರಹದ ವಿದ್ಯೆಯನ್ನ ಪಡೆದ ಅರ್ಜುನ 2 ಬಾಣ ಕಿವಿಗೆ ಬಿಟ್ಟ. ಅಂದರೆ ಯುದ್ಧ ಪ್ರಾರಂಭ ಮಾಡ್ತೇನೆ, ನೀವು ಅನುಜ್ಞೆ ಕೊಡಬೇಕು ಅಂತ. ಏನದು ಯುದ್ಧ? ಅವರ ಮೇಲೆ ಪ್ರಯೋಗ. ನಿಮ್ಮ ಮೇಲೆ ಬಾಣಗಳ ವೃಷ್ಟಿಯನ್ನ ಇನ್ನು ಮೇಲೆ ಪ್ರಾರಂಭ ಮಾಡ್ತೇವೆ, ತಾವು ಅನುಜ್ಞೆಯನ್ನು ಕೊಡಬೇಕು ಅಂತ. ಆದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ನಮಸ್ಕಾರ ಮಾಡಿದ ಅರ್ಜುನನಿಗೆ, ಪಾಂಡವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ವಿಜಯೀಭವ ಅಂತ. ಅದರರ್ಥ ಏನು? ನಾವೆಲ್ಲ ಸಾಯ್ತೇವೆ, ನೀನು ಗೆಲ್ಲು ಅಂತ. ನಮಸ್ಕಾರ ಮಾಡಿಸಿಕೊಂಡ ವ್ಯಕ್ತಿಗೆ ನಾನು ಬದುಕ್ತೇನೋ ಸಾಯ್ತೇನೋ ಎಚ್ಚರ ಇಲ್ಲ, ಮಾಡಿದ್ದಾನೆ ಎನ್ನುವ ಸಂತೋಷದೊಳಗೆ ಆಶೀರ್ವಾದವನ್ನು ಮಾಡಲು ಮುಂದಾಗ್ತಾರೆ. ಶತ್ರು ಪಕ್ಷದಲ್ಲಿ ನಿಂತವರು ಕೂಡ. ಹೀಗಿರುವಾಗ ಗುರುಗಳಿಗೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದರೆ ಎಂತಹ ಪ್ರೀತಿಪೂರ್ವಕವಾದ ಆಶೀರ್ವಾದದ ಲಾಭ ನಮಗಾಗತ್ತೆ.
ಆದರೆ ಜನಗಳಿಗೆ ಸಂಕೋಚ. ನಮಸ್ಕಾರ ಮಾಡಿ ಅಂತಂತಾರೆ. ಬಂದವರಿಗೆಲ್ಲ ಎಷ್ಟು ಸಲ ಬಗ್ಗುವುದು ಹೇಳೋದು, ಗತಿ ಏನು ನಮ್ಮ ದೇಹಕ್ಕೆ? ಯಾವಾಗಲೂ ಅಧ್ಯಯನ, ಅರ್ಥವಾಗದ ಕಗ್ಗಂಟು, ಅಂತಹ ಕಬ್ಬಿಣದ ಕಡಲೆಗಳಂತಿರುವ ಈ ವೇದಾಂತಗಳ ಅಧ್ಯಯನ ಯಾರಿಗೆ ಬೇಕಾಗಿದೆ? ಇದೆಲ್ಲ ಬೇಡಪ್ಪ. ಈ ಮಾರ್ಗ ಬೇಡ. ಪ್ರಾರಂಭದಲ್ಲಿ ಆದರೂ ಸುಖ ಅಂತ ಅನಿಸಿದರೆ ಮುಂದೆ ಸುಖ ಇದೆ ಅಂತ ನಾವು ನಂಬಬಹುದು. ಇದು ಪ್ರಾರಂಭದಲ್ಲಿಯೇ ಕಲ್ಲು ಮುಳ್ಳು ತೆಗ್ಗು ಈ ತರಹದ ದಾರಿ ಇದ್ದಂತೆ ಬರೀ ಉಪವಾಸ, ವನವಾಸ, ಕಷ್ಟ, ಸಹನೆ, ಅವಮಾನ, ತಿರಸ್ಕಾರ, ಬಯಸ್ಕೊಳ್ಳೋದು, ಅನಿಸ್ಕೊಳ್ಳೋದು ದೊಡ್ಡವರಿಂದ, ಗುರುಗಳಿಂದ, ಏನಿದು ಬೇಡವೇ ಬೇಡ. ಸ್ವೇಚ್ಛಾಚಾರದಿಂದ ತಿಂದು ಉಂಡು ಮಜಾ ಮಾಡಿ ಭೋಗ ಮಾಡ್ತಾ ಆನಂದವಾಗಿದ್ದರೆ ಇಲ್ಲಿಯೇ ನಮಗೆ ಮೋಕ್ಷ. ಮುಂದೆ ಸಿಕ್ಕರೆ ಸಂತೋಷ, ಇಲ್ಲದೇ ಇದ್ರೆ ಇಲ್ಲಿಯೇ ಮೋಕ್ಷ ಇದೆ, ಸಾಕೇ ಸಾಕು ಅಂತ ಅನಿಸುತ್ತೆ. ಈ ಪರಿಸ್ಥಿತಿಯಲ್ಲಿಯೂ ಆ ಕಡೆಗೆ ವಿಮುಖರಾಗಿ ಆ ಎಲ್ಲ ಭೌತಿಕವಾದ ಪ್ರಪಂಚದಿಂದ ದೂರ ಸರಿದು ಅಧ್ಯಾತ್ಮ ಪ್ರಪಂಚದಲ್ಲಿ ಆಸಕ್ತಿಯನ್ನು ವಹಿಸುವುದಕ್ಕೆ ಭಾರಿ ಧೈರ್ಯ ಬೇಕಾಗತ್ತೆ. ಹೃದಯದಲ್ಲಿ ನಿಶ್ಚಯ ಇರಬೇಕು, ಇದೇ ಮಾರ್ಗ ಸರಿಯಾದ ಮಾರ್ಗ, ಇದು ಸುಖವಾದ ಮಾರ್ಗವ ಅಂತ ತೋರಿದರೂ ಕೂಡ ಪರಮಸುಖವನ್ನು ಕೊಡುವ ಮಾರ್ಗ ಅಲ್ಲ ಇದು. ಧರ್ಮದ ಮಾರ್ಗವೇ ನಿಜವಾದಂತಹ ಪರಮಸುಖದ ಮಾರ್ಗ, ಇದೇ ಮೋಕ್ಷ ಮಾರ್ಗ ಅನ್ನುವಂತಹ ಧೈರ್ಯ ಮನುಷ್ಯನಿಗೆ ಬೇಕು. ಅದಕ್ಕೆ ವೇದವ್ಯಾಸದೇವರು ಬಳಸಿದ ಶಬ್ದ ಧೀರಾಹ ಅಂತ. ಅಂತೇಷು ರೇಮಿರೇ ಧೀರಾಹ. ಅಧೀರರಾದರೆ, ಹೃದಯ ಬಹಳ ಭಯಗ್ರಸ್ತವಾದ ಹೃದಯವಾಗಿದ್ದರೆ, ಅಪಕ್ವ ಹೃದಯವಾಗಿದ್ದರೆ, ಪರಿಪಕ್ವವಾಗದೇ ಇದ್ದರೆ, ಪಕ್ವ ಇರಬೇಕು, ಪುಕ್ಕ ಇರಬಾರದು. ಪುಕ್ಕ ಹೃದಯ ಇದ್ದರೆ ಅಲ್ಲ, ಪಕ್ವ ಹೃದಯವಾಗಿದ್ದರೆ ಮಾತ್ರ ಅವನಿಗೆ ಈ ತರಹದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಅಂತೇಷು ರೇಮಿರೆ ಧೀರಾಹ ನತೆ ಮಧ್ಯೇಶು ರೇಮಿರೆ. ಇದರಿಂದ ಏನಾಗತ್ತೆ? ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಹು. ಅಂತ ಅಂದರೆ ಧರ್ಮ ಹಾಗೂ ಮೋಕ್ಷ, ಇವುಗಳನ್ನು ಮನುಷ್ಯ ಜೀವನದಲ್ಲಿ ತಾನು ರೂಢಿಸಿಕೊಂಡ ಅಂದರೆ, ಧರ್ಮವನ್ನು ರೂಢಿಸಿಕೊಂಡ, ಮೋಕ್ಷ ಅಂದರೆ ಮೋಕ್ಷವನ್ನು ರೂಢಿಸಿಕೊಳ್ಳಿಕ್ಕಾಗೋದಿಲ್ಲ, ಮೋಕ್ಷ ಸಾಧನವನ್ನು ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡ್ತಾ ಇದ್ದ ಅಂದರೆ ಅವನಿಗೆ ಅದರಿಂದ ಸುಖವಾಗ್ತದೆ. ದುಃಖಂ ಅಂತರಂ ಅಂತಯೋಹೋ. ಆ ಧರ್ಮ ಮೋಕ್ಷಗಳ ನಡುವಣ ಅರ್ಥಕಾಮಗಳನ್ನು ಸೇವಿಸಿದರೆ ಮಾತ್ರ ಕೊನೆಗೆ ದುಃಖವೇ ನಿಶ್ಚಿತ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ನೋಡು ಅಂತ ದಾಸರು ಹೇಳ್ತಾರೆ. ಹರಿಭಜನೆ ಮಾಡು ನಿರಂತರ. ಮೊದಲು ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮೊದಲು ವಿಷ ಅಂತ ತೋರುತ್ತೆ ಧರ್ಮ ಮೋಕ್ಷಗಳ ಮಾರ್ಗ, ಆದರೆ ಮುಂದೆ ಮಾತ್ರ ಅಮೃತ. ಈ ಭೋಗದ ಮಾರ್ಗದಲ್ಲಿ ಮೊದಲು ಅಮೃತ ಅಂತ ತೋರಿದರೆ ಮುಂದೆ ವಿಷ. ಅದು ಆ ತರಹದ ಮಾರ್ಗವನ್ನು ಸೇವಿಸುವುದಲ್ಲ. ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಹು ದುಃಖಂ ಅಂತರವಂತಯೋಹು. ಶ್ರೀಮದ್ ಭಾಗವತದಲ್ಲಿ ಇಂತಹ ಕಥೆಗಳನ್ನು ಮಹಾಭಾರತ, ಭಾಗವತ, ಇಡೀ ಮಹಾಭಾರತ ಭಾಗವತಗಳಲ್ಲಿ ಬರುವ ಅನೇಕ ಋಷಿಗಳ, ಮುನಿಗಳ, ರಾಜರ, ಮಹಾತ್ಮರ, ಸಾಧಕರ ಕಥೆಗಳನ್ನು ಈ ಶ್ಲೋಕದಲ್ಲಿ ಸೆರೆ ಹಿಡಿದು ಇಟ್ಟಂತೆ ಇದೆ. ಅವರೆಲ್ಲರ ದೃಷ್ಟಿ ಏನಿತ್ತು ಅನ್ನೋದನ್ನು ಒಂದು ಸಣ್ಣ ಮಾತಿನಲ್ಲಿ ಹೇಳಿದಂತೆ ನಮಗೆ ತೋರುತ್ತದೆ. ರಂತಿದೇವನ ಕಥೆಯನ್ನು ನವಮ ಸ್ಕಂಧದ ಚಂದ್ರವಂಶದ ಕಥೆಯಲ್ಲಿ ನಾವು ಕೇಳ್ತೇವೆ. ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಉಪದೇಶ ಮಾಡಿದಂತಹ ಸುಂದರವಾದ ಕಥೆ. ಅಂತೇಷು ರೇಮಿರೆ ಧೀರಾಹ ನತೆ ಮಧ್ಯೇಶು ರೇಮಿರೆ. ಈ ಒಂದು ಶ್ಲೋಕದ ಜ್ವಲಂತ ಉದಾಹರಣ ಅಂದರೆ ರಂತಿದೇವ. ಅನೇಕ ಉದಾಹರಣೆಗಳಲ್ಲಿ ಒಬ್ಬ ಶ್ರೇಷ್ಠ ಉದಾಹರಣ. 48 ದಿನಗಳವರೆಗೆ ಉಪವಾಸ ಇದ್ದಾನೆ ರಂತಿದೇವ. ಅವನೊಬ್ಬ ಭಿಕ್ಷುಕ ಅಲ್ಲ, ಅವನು ಚಂದ್ರವಂಶದ ಒಬ್ಬ ರಾಜ. ಐಶ್ವರ್ಯ ಮನೆ ತುಂಬ ಇದೆ, ರಾಜ್ಯ ಎಲ್ಲ ಇವನ ಅಧೀನ.
ಒಬ್ಬ ರಾಜನಾಗಿ ಚಂದ್ರವಂಶದ ಸಂಪತ್ತು ಬೇಕಾದಷ್ಟು ಇದೆ, ಇಷ್ಟಿದ್ದು ಅದೆಲ್ಲವನ್ನೂ ದಾನ ಮಾಡಿದ್ದಾನೆ. ಎಷ್ಟರ ಮಟ್ಟಿಗೆ ದಾನ ಮಾಡಿದ? ಕೀರ್ತಿಗಾಗಿ ದಾನ ಮಾಡುವವರು ಕೆಲವರು ದಾನ ಎಷ್ಟು ಮಾಡಿರ್ತಾರೋ ಅದಕ್ಕಿಂತಲೂ 100 ಪಟ್ಟು 1000 ಪಟ್ಟು ಅವರ ಹತ್ರ ಸಂಪತ್ತು ಇರುತ್ತದೆ. ಆದರೆ ಅದನ್ನು ಮುಚ್ಚಿ ಹಾಕಿಕೊಳ್ಳಬೇಕು ಅನ್ನೋದಕ್ಕೋಸ್ಕರ ದಾನ ಮಾಡುತ್ತಿರ್ತಾರೆ. ಕೀರ್ತಿಗಾಗಿ ಅಥವಾ ತಮ್ಮ ಕಪ್ಪು ಹಣ ಬೆಳಕಿಗೆ ಬರಬಾರದು ಅನ್ನೋದಕ್ಕಾಗಿ, ಬಹಳ ಒಳ್ಳೆಯವನು ಅಂತ ಅವನ ಬಗ್ಗೆ ಒಳ್ಳೆ ಹೆಸರು ಬಂದುಬಿಟ್ರೆ ಯಾರೂ ಹೆಚ್ಚು ತನಿಖೆ ಮಾಡಲಿಕ್ಕೆ ಹೋಗೋದಿಲ್ಲ ಅನ್ನೋದಕ್ಕಾಗಿ ದಾನ ಧರ್ಮಗಳನ್ನು ಮಾಡುವವರಂತೆ ರಂತಿದೇವ ಅಲ್ಲ. ರಂತಿದೇವ ಎಲ್ಲವನ್ನೂ ದಾನ ಮಾಡಿದ್ದಾನೆ. ಎಲ್ಲವನ್ನು ದಾನ ಮಾಡಿದ ಮೇಲೆ ಕೊನೆಗೆ 48 ದಿನಗಳವರೆಗೆ ಉಪವಾಸ ಇದ್ದ. 48 ದಿನಗಳವರೆಗೆ ಉಪವಾಸ ಇದ್ದ ಮೇಲೆ ಇವನ ಪರಿಸ್ಥಿತಿಯನ್ನು ನೋಡಿ ಸ್ವಲ್ಪ ತಂದು ಕೊಟ್ಟಿದ್ದಾರೆ. ಒಂದಿಷ್ಟು ತುಪ್ಪ, ಗಂಜಿ, ಸ್ವಲ್ಪ ಪಾಯಸ, ಘೃತ ಪಾಯಸ ಸಂಯಾವಂ, ಅಷ್ಟು ಮಾತ್ರ ಸಿಕ್ಕಿದೆ. 1 ಲೋಟ ನೀರು, ಮುಗಿದೋಯ್ತು. ಆಲೋಚನೆ ಮಾಡಿ, ಒಬ್ಬ ರಾಜನಿಗೆ ಈ ಸ್ಥಿತಿ ಬಂದಿದೆ. ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ತಾನಿದ್ದಾನೆ, ಸಿಕ್ಕದ್ದು ಇಷ್ಟು, ಒಂದು ಸ್ವಲ್ಪ ಗಂಜಿ, ಪಾಯಸ, ತುಪ್ಪ, ನೀರು, ಇಷ್ಟೇ. ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದಾರೆ. ಭಗವಂತನ ಧ್ಯಾನವನ್ನು ಮಾಡಿ ನಾವು ಸಾಧನೆಯನ್ನು ಮಾಡಬೇಕಾದದ್ದಿದೆ. ಇನ್ನೂ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಎಲ್ಲ ಮಾಡೋದಿದೆ. ಸಾಧನೆ ಸಾಕಷ್ಟಿದೆ. ವಿನಾಕಾರಣ ಈ ಸಾಧನ ಶರೀರವನ್ನು ಯಾಕೆ ಹಾಳು ಮಾಡಿಕೊಳ್ಳಬೇಕು? ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ಈ ಸಾಧನ ಶರೀರವನ್ನು ಕಳೆಯಬೇಡ ಅಂತ ವಾಯುದೇವರಿಗೆ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದುಂಟು. ಸಿಕ್ಕ ಸಾಧನ ಶರೀರವನ್ನು ಬುದ್ಧಿಪೂರ್ವಕವಾಗಿ ನಾವೇ ಹಾಳು ಮಾಡಿಕೊಳ್ಳುವುದೇ? ಬೇಡ, ಬದುಕೋಣ, ಬದುಕಿಗಾಗಿ ಆಹಾರವನ್ನು ಸೇವಿಸೋಣ. ಇಷ್ಟರಲ್ಲೇನೆ ಹೆಂಡತಿ, ಮಕ್ಕಳು, ನಾನು ಎಲ್ಲರೂ ಸೇರಿ ಸ್ವಲ್ಪ ತಿಂದು ನೀರು ಕುಡಿದು ಸುಖವಾಗಿರೋಣ ಅಂತ ಕೃಷ್ಣಾರ್ಪಣ ಹೇಳಿ ನೈವೇದ್ಯ ಮಾಡಿ ಇನ್ನೇನು ಸ್ವೀಕಾರ ಮಾಡಬೇಕು. ಆ ಹೊತ್ತಿಗೆ ಒಬ್ಬ ಬ್ರಾಹ್ಮಣ ಬಂದು ಇಷ್ಟು ದಿನ ತೆಗೆದುಕೊಂಡದ್ದಾಗಿದೆ, ಈಗಾದರೂ ತನ್ನ ಪಾಡಿಗೆ ತಾನಿರಲಿ ಅಂತ ಬಿಡೋದು ಬಿಟ್ಟು, ಹಸಿವೆಯಾಗಿದೆ, ಏನಾದರೂ ಇದ್ರೆ ಕೊಡ್ತೀಯಾ ಅಂತ. ಆ ಸ್ಥಳದಲ್ಲಿ ನಮ್ಮಂಥವ್ರು ಯಾರಾದರೂ ಇದ್ರೆ ಏನು ಮಾಡ್ತಿದ್ವಿ ಹೇಳಿ? ಇದ್ದಾಗ ಬೇಕಾದಷ್ಟು ಕೊಟ್ಟಾಯಿತು. ಸಾಯೋ ಸ್ಥಿತಿಯಲ್ಲಿ 48 ದಿನ ಉಪವಾಸ ಇದ್ದಾಗ ಯಾರು ಕೇಳಲಿಕ್ಕೆ ಬರಲಿಲ್ಲ. ಈಗೇನೋ ತಿಂತಾ ಇದ್ದೇನೆ ಅಂದರೆ ಇದನ್ನೂ ಕಸಿದುಕೊಳ್ಳೋದಕ್ಕೆ ಬರ್ತೀರಲ್ಲ, ನಿಮಗೇನಾದರೂ ಬುದ್ಧಿ ಇದೆಯಾ ಅಂತ ಬೈದು ಕಳಿಸಬಹುದಾಗಿತ್ತು. ಆದರೆ ಧೀರಾಹ, ಇದೇ ಧೈರ್ಯ. ಧೈರ್ಯ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೇ ಎದ್ದು ತೋರೋದು. ಇಂತಹ ಸಭೆಗಳಲ್ಲಿ ನಾವು ಧೈರ್ಯ ತೋರಿದರೆ ಅದು ಧೈರ್ಯ ಅಲ್ಲ. ತಂಪು ಗಾಳಿ ಇದೆ, ಬೆಳಕಿದೆ, ಶಾಂತ ಚಿತ್ತರಾಗಿ ಎಲ್ಲರೂ ಕುಳಿತಿದ್ದೀರಿ. ಯಾರೂ ನಮ್ಮ ಹತ್ರ ಏನು ಕೇಳ್ತಾ ಇಲ್ಲ, ನಾವು ನಿಮಗೇನು ಕೊಡ್ತಾ ಇಲ್ಲ. ಬೇಕಾದಷ್ಟು ಜೋರಾಗಿ ಹೇಳ್ಬೋದು, ಇಡೀ ಜಗತ್ತನ್ನೇ ದಾನ ಮಾಡ್ತೇವೆ ಅಂತ ಹೇಳ್ಬೋದು. ಹೇಳಿದರೂ ನೀವೇನು ಕೇಳೋದಿಲ್ಲ. ಆದರೆ ಇಂತಹ ಪರಿಸ್ಥಿತಿ ಇರಲಿಲ್ಲ. ಅದು 48 ದಿನದ ಉಪವಾಸದ ಪರಿಸ್ಥಿತಿ. ಒಂದು ಏಕಾದಶಿಯ ಉಪವಾಸ ಮಾಡಿದ ವ್ಯಕ್ತಿ ದ್ವಾದಶಿ ಬೆಳಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾತನಾಡಿದರೆ ಎಷ್ಟು ಕೋಪ ಬರ್ತದೆ, ಎಷ್ಟು ಸಿಟ್ಟು ಬರ್ತದೆ ಅವನಿಗೆ. ಹಸದಾಗ ಮಾತನಾಡಿಸಬಾರದು ಜಾಸ್ತಿ ಅಂತಾರೆ. ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗಲಿ, ಕೆಲವೊಮ್ಮೆ ಮನುಷ್ಯ ತಾನು ಎಷ್ಟೇ ದುಃಖವಾದರೆ ಸಹನೆ ಮಾಡ್ತಾನೆ. ಹೆಂಡತಿ ಮಕ್ಕಳು ಅವರೂ ಕಷ್ಟಪಡ್ತಾ ಇರುವಾಗ ಮಾತ್ರ ಸಿಟ್ಟು ಬಹಳ ಜಾಸ್ತಿ ಆಗ್ತದೆ. ತನ್ನ ದುಃಖಕ್ಕಿಂತಲೂ ತನ್ನವರಿಗೆ ದುಃಖವಾದಾಗ ಅವನಿಗೆ ಇನ್ನಷ್ಟು ಮುಮ್ಮಡಿಸಿ ಬರ್ತದೆ. ಆ ರೀತಿಯ ಪ್ರಸಂಗ ಇದ್ದಾಗಲೂ ಧೈರ್ಯದಿಂದ ಇದ್ದಾನೆ. ಅಂತೇಶು ರೇಮಿರೇ ಧೀರ. ಅವನು ವಿಚಾರ ಮಾಡಿದ, ನಾನು ತಿನ್ನುವುದು ಏನಿದು? ಭೋಗ. ಕೊಡುವುದೇನಿದು? ಧರ್ಮ. ಹಾಗಾದರೆ ತಿನ್ನುವುದು ಕಾಮ, ಕೊಡುವುದು ಧರ್ಮ. ಯಾವುದರಲ್ಲಿ ನಾನು ಆನಂದ ಕಾಣಬೇಕು? ಯಾವುದರಿಂದ ನನಗೆ ನಿಜವಾದ ಸುಖ ಇದೆ? ದಾನದಲ್ಲಿ ನನಗೆ ಸುಖ ಇದೆ. ತಿನ್ನುವುದು ಎಲ್ಲರೂ ತಿಂತಾರೆ, ಏನು ದೊಡ್ಡದು? ವಿಚಾರ ಮಾಡಲಿಲ್ಲ.
ಸ್ವಲ್ಪ ಅಂತ ತಮ್ಮವರಿಗೆ ತನಗೆ ಅಂತ ಇಟ್ಟುಕೊಂಡ, ಅರ್ಧ ಕೊಟ್ಟು ಕಳಿಸಿದ್ದಾನೆ. ಮತ್ತೊಬ್ಬ ಬಂದ, ಶೂದ್ರ ಬಂದಿದ್ದಾನೆ. ಶೂದ್ರ ಅಂತ ಅವನನ್ನು ತಿರಸ್ಕಾರ ಮಾಡಲಿಲ್ಲ. ಅವನು ಮತ್ತೆ ಹಸಿವು ಅಂತ ಕೇಳಿದ. ಇನ್ನುಳಿದ ಅರ್ಧದಲ್ಲಿ ಮತ್ತೆ ಅರ್ಧ ಕೊಟ್ಟ. ಗಿರ್ಧ ಉಳೀತು. ನಾಯಿಗಳನ್ನು ಕಟ್ಟುಕೊಂಡು ಒಬ್ಬ ಬಂದ, ಹಸಿವೆ ಆಗಿದೆ, ನನಗೂ ಹಸಿವೆ ಆಗಿದೆ, ನಾಯಿಗಳು ಒದರ್ತಾ ಇವೆ ನೋಡು ಅಂತ. ರಾಜಕುಮಾರರಲ್ಲ, ರಾಣಿಯರಲ್ಲ ಉಪವಾಸ ಇದ್ದಾಗ ಈ ನಾಯಿಗಳನ್ನು ಬದುಕಿಸಿ ನಾನೇನು ಮಾಡಲಿ, ಸತ್ರ ಸಾಯಲಿ ಎನ್ನಬಹುದಾಗಿತ್ತು. ನಾಯಿಗಳಿಗೂ ಕೊಟ್ಟಿದ್ದಾನೆ, ನಾಯಿಯನ್ನು ಕರೆದುಕೊಂಡು ಬಂದವರಿಗೂ ಕೊಟ್ಟಿದ್ದಾನೆ. ಇನ್ನೇನು ಉಳಿಲೇ ಇಲ್ಲ, ನೀರೊಂದೇ ಉಳೀತು. ಅರ್ಧ ಬ್ರಾಹ್ಮಣನಿಗೆ ಹೋಯಿತು, ಇನ್ನರ್ಧದಲ್ಲಿ ಅರ್ಧ ಶೂದ್ರನಿಗೆ ಹೋಯಿತು, ನಾಯಿಗಳನ್ನು ಕಟ್ಟಿಕೊಂಡು ಬಂದವನಿಗೆ ಹೋಯಿತು. ಆಹಾರ ಎಲ್ಲ ಮುಗಿಯಿತು, ನೀರು ಲೋಟ ಒಂದು ಉಳಿದಿತ್ತು. ಸ್ವಲ್ಪ ಸ್ವಲ್ಪ ನೀರು ಕುಡಿದು ಶಾಂತರಾಗಿರೋಣ ಅಂದರೆ ಒಬ್ಬ ಚಂಡಾಲ ಬಂದ, ನೀರಡಿಕೆಯಾಗಿದೆ ಎಂದ. ಕೃಷ್ಣಾರ್ಪಣ ಹೇಳಿ ಅದನ್ನೂ ಕೊಟ್ಟು ಬಿಟ್ಟ, ಮುಗಿದು ಹೋಯಿತು. ಆಗ ರಂತಿದೇವ ಕೊಡುವಾಗ, ನಿನ್ನೆ ನಾನು ಹೇಳಿದೆ ಮಾತು, ಕೊಡೋದು ಬೇರೆ, ಕೊಡುವುದರಲ್ಲಿ ಆನಂದ ಬೇರೆ. ಪ್ರತಿಷ್ಠೆಗಾಗಿ ಕೊಡೋದು ಕೊಡ್ತಾನೆ, ಒಳಗೆ ಕಸಿವಿಸಿ ಆಗ್ತಾ ಇರ್ತದೆ. ಕೊಟ್ಬಿಟ್ಟೆಲ್ಲ ಎಷ್ಟು ಕಷ್ಟಪಟ್ಟು ಗಳಿಸಿದ್ದು, ಎಷ್ಟು ಹಣ ಕೊಟ್ಟು ತಂದಿದ್ದೆ, ಎಷ್ಟು ಅಪರೂಪ, ಎಲ್ಲಿಂದ ನಾನು ಬಹಳ ಅಪರೂಪದ ವಸ್ತು, ಎಲ್ಲಿಯೋ ಯಾತ್ರೆಗೆ ಹೋದಾಗ, ಉತ್ತರ ಭಾರತಕ್ಕೆ ಹೋದಾಗ ಭಾರೀ ಅಪರೂಪದ ವಸ್ತು ಅಂತ ನಾನು ಖರೀದಿ ಮಾಡಿ ತಂದಿದ್ದೆ. ಇವರಿಗೇನು ದಾಕ್ಷಿಣ್ಯ ಇಲ್ಲ, ಏನಿಲ್ಲ, ಸುಮ್ಮನೆ ಕೇಳಿಬಿಡ್ತಾರೆ. ಕೇಳಿದರು ಅನ್ನೋದಕ್ಕೆ ಮನಸ್ಸಿಲ್ಲದೆ ಕೊಡ್ತಾನೆ. ಕೊಟ್ಟು ಇಡೀ ದಿವಸ, ಎಷ್ಟೋ ದಿವಸಗಳವರೆಗೆ ಪರಿತಪಿಸ್ತಾನೆ. ಹಾಗಲ್ಲ, ಅದು ಕೊಟ್ಟದ್ರೆ ಪುಣ್ಯ ಬರೋದಿಲ್ಲ. ಕೊಡುವುದರಲ್ಲಿ ಆನಂದ, ಧರ್ಮದಲ್ಲಿ ಆನಂದ ಇರಬೇಕು. ಅಂತೇಶು ರೇಮಿರೇ ಧೀರಾಹ. ಧರ್ಮವನ್ನ ಮಾಡೋದು ಬಹಳ ಮಹತ್ವದ್ದಲ್ಲ, ಅದರಲ್ಲಿ ಆನಂದ ಇರಬೇಕು. ಆನಂದದಿಂದ ಕೊಟ್ಟಿದ್ದಾನೆ, ದೊಡ್ಡ ಭಾಗ್ಯ ಅಂತ ತಿಳಿದವನು. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು, ಇದು ಯಾರಿಗೆ ಸಿಕ್ಕಿದೆ ಅಂತ ರಂತಿದೇವ ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ದು. ಬೇಕಾದಷ್ಟು ಜನ ದಾನ ಮಾಡುವವರು ಜಗತ್ತಿನೊಳಗಿದ್ದಾರೆ. ಮನೆ ತುಂಬ ಸಂಪತ್ತಿದ್ದಾಗ ಕೊಟ್ಟವರಿದ್ದಾರೆ. ಹೊಟ್ಟೆ ತುಂಬ ಊಟ ಮಾಡಿ ತಮ್ಮ ಜೊತೆಗೆ ಊಟಕ್ಕೆ ಕೂಡಿಸಿಕೊಂಡವರಿದ್ದಾರೆ. ಆದರೆ ಉಪವಾಸ ಇದ್ದಾಗ, ಹಣ ಇಲ್ಲದಿರುವಾಗ, ತಿನ್ನಲಿಕ್ಕಿಲ್ಲ, ತನಗಿಲ್ಲ ಅಷ್ಟೇ ಅಲ್ಲ, ತನ್ನವರಿಗಿಲ್ಲ, ಎಲ್ಲರೂ ಉಪವಾಸ ಸಾಯುವ ಸ್ಥಿತಿಯಲ್ಲಿದ್ದರೂ ಕೂಡ ಕೈ ಎತ್ತಿ ಕೊಡುವ ಒಂದು ಅವಕಾಶ, ನಾನು ಕೊಡಬೇಕು ಅಂತ ಕರೆಯದೇ ಇದ್ದರೂ ತಾವಾಗಿಯೇ ಬಂದು ಕೇಳಿ ನನ್ನಿಂದ ಪುಣ್ಯ ಮಾಡಿಸ್ತಾ ಇದ್ದಾರಲ್ಲ ಈ ಮಹಿತಾತ್ಮರು. ಎಂತಹ ದೊಡ್ಡ ಭಾಗ್ಯ ಇದು. ಈ ಭಾಗ್ಯ ನನಗೆ ಸಿಕ್ಕದ್ದು ಯಾರಿಗೂ ಸಿಕ್ಕಿಲ್ಲ. ನನ್ನ ಮೇಲೆ ಮಾಡಿದಷ್ಟು ಕರುಣೆ ದೇವರು ಯಾರ ಮೇಲೂ ಮಾಡಿಲ್ಲ ಅನ್ಕೊಂಡಿ. ನಾವಾದರೆ ಬೈತಿದ್ವಿ ದೇವರನ್ನ. ಇಷ್ಟು ಅನ್ಯಾಯ ಮಾಡಬೇಕಾ ದೇವರು, ಇಷ್ಟು ಪರೀಕ್ಷೆ ಮಾಡಬೇಕು, ಪರೀಕ್ಷೆಗೂ ಒಂದು ಇತಿಮಿತಿ ಇದೆಯಲ್ಲ, ಈ ರೀತಿ ಪರೀಕ್ಷೆ ಮಾಡೋದಾ ಅಂತ ಬೇರೆಯವರಾದರೆ ಬೈಯೋದು. ಆದರೆ ಅವನಂದ, ದೇವರು ಕೊಟ್ಟ ದೊಡ್ಡ ಭಾಗ್ಯ ಇದು ಅಂದ. ನಕಾಮಯೇಹಂ ಗತಿಮೀಶ್ವರಾಣಂ ಯೋಗರ್ಧಿ ಲಬ್ಧಾಮ ಪುನರ್ಭವಂಚ. ನನಗೇನು ಬೇಡ, ದೊಡ್ಡ ದೊಡ್ಡ ದೇವತೆಗಳ ಸ್ಥಾನ ಬೇಡ, ಭಾರೀ ಯೋಗ ಸಾಮರ್ಥ್ಯವನ್ನ ಪಡೆದುಕೊಂಡು ಮೋಕ್ಷವನ್ನೇ ಕೊಡ್ತೇನೆ ಅಂದರೆ ಅದೂ ಬೇಡ ನನಗೆ. ಮತ್ತು ನಿನಗೇನು ಬೇಕಿನ್ನ? ಆರ್ತಿಂ ಪ್ರಪದ್ಯೇಖಿಲ ದೇಹ ಭಾಜಾಂ ಅಂತಸ್ಥಿತಾಂ ಏನ ಭವಂತ್ಯ ದುಃಖಾಹ. ಎಲ್ಲ ಜೀವರ ಹೃದಯದೊಳಗಿನ ದುಃಖ ನನಗೆ ಬರಲಿ, ನನ್ನಲ್ಲಿರುವ ಸಂತೋಷ ಎಲ್ಲ ಜೀವರಿಗೆ ಹೋಗಲಿ ಅಂತ ಬೇಡಿಕೊಳ್ತಾನೆ. ಇದು ರಂತಿದೇವನ ಔದಾರ್ಯ. ಅಂತೇಶು ರೇಮಿರೇ ಧೀರಾಹ. 48 ದಿನದ ಉಪವಾಸ ಬೇಡ, ಅಷ್ಟು ಕಷ್ಟಪಟ್ಟಾಗಲೂ ತಾಳ್ಮೆಯಿಂದ ಈ ನುಡಿ ನಮ್ಮಿಂದ ಬರೋದು ಬೇಡ. ನಾವು ಮಾಡುವ ನಿತ್ಯದ ಅಲ್ಪ ದಾನ ಧರ್ಮ ಪರೋಪಕಾರ, ಇದರ ಹಿನ್ನೆಲೆಯಲ್ಲಿ ನಮಗೆ ಒಂದು ಸಂತೋಷ ತೃಪ್ತಿ ಬಂದರೆ ಸಾಕು, ನಮ್ಮ ಉದ್ಧಾರವಾಗ್ತದೆ. ಮೊದಲು ಧರ್ಮ ಮಾಡೋಣ, ಜೊತೆಗೆ ಧರ್ಮವನ್ನ ಮಾಡಿದಾಗ ಸಂತೋಷ ಪಡೋಣ, ಆನಂದ ಪಡೋಣ. ದಾನ ಮಾಡೋಣ, ಮನಸ್ಸಿಲ್ಲದೆ ಮಾಡೋದು ಬೇಡ. ಮಾಡಿದ ಮೇಲೆ ಯಾಕೆ ಮಾಡೋ ಪ್ರಸಂಗ ಬಂತು, ಖರ್ಚಾಗಿ ಹೋಯ್ತಲ್ಲ ಅಂತ ದುಃಖ ಪಡೋದು ಬೇಡ. ಅದರಲ್ಲಿ ಸಂತೋಷ ಪಡಬೇಕು, ಅದು ಸುಖದ ದಾರಿ. ಅಂತೇಶು ರೇಮಿರೇ ಧೀರ. ಇಷ್ಟು ಮಾಡಿದರೆ ಕೀರ್ತಿ ಪ್ರತಿಷ್ಠೆ ಇದರ ಅಪೇಕ್ಷೆಯಾದರೂ ಅವನಿಗಿದೆಯಾ? ಅವರು ಬಂದವರು ಯಾರೂ ಅಲ್ಲ, ಎಲ್ಲರೂ ದೇವತೆಗಳವರು. ತ್ರಿಭುವನಾಧೀಶಾಹ, ಬ್ರಹ್ಮಾದಿ ದೇವತೆಗಳು ಆ ವೇಷದಲ್ಲಿ ಬಂದು ಇವನ ಪರೀಕ್ಷೆ ಮಾಡಿದ್ದಾರೆ. ಅವರೆಲ್ಲರೂ ಪ್ರತ್ಯಕ್ಷರಾಗಿ ಅನುಗ್ರಹ ಮಾಡಿದರು.
ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೀಯಪ್ಪ, ಏನು ಬೇಕು ಕೇಳು ಅಂದರೆ ಏನು ಕೇಳಿದೆ ಮಹಾರಾಯ? ಭಗವಂತನಲ್ಲಿ ಭಕ್ತಿ ಕೊಡಿ ಸಾಕು, ಇನ್ನೇನು ಕೊಡಬೇಡಿ ನನಗೆ ಅಂತ ಕೇಳ್ತಾನೆ. ಪರೀಕ್ಷೆ ಅಂತೂ ಮಾಡಿದ್ರಲ್ಲ, ಆಯ್ತಾ, ಇನ್ನಾದರೂ ನನಗೆ ಎಂದೂ ಈ ಪರಿಸ್ಥಿತಿ ಬರದೇ ಇದ್ದ ಹಾಗೆ ನಿತ್ಯ ಸುಗ್ರಾಸ ಭೋಜನ ಆಗೋ ಹಾಗೆ ಅನುಗ್ರಹ ಮಾಡ್ರಿ ಅಂತ ಕೇಳಬಹುದಾಗಿತ್ತು. ಬಾಯಿ ಒಣಗಿ ಹೋಗಿದೆ, ಮೈ ನೆಲಕ್ಕೆ ಹತ್ತಿದೆ. ಆ ಸ್ಥಿತಿಯಲ್ಲಿ ಅವನ ಬಾಯಿಯಿಂದ ಬಂದದ್ದು ವಿಷ್ಣು ಭಕ್ತಿಯನ್ನು ಕೊಡಿ, ನನಗಿನ್ನೇನು ಬೇಡ ಅಂತಾನೆ. ಅಂತೇಶು ರೇಮಿರೇ ಧೀರಾಹ, ಮೋಕ್ಷ ಸಾಧನವಾದ ವಿಷ್ಣು ಭಕ್ತಿ ನನಗಿರಲಿ, ಜ್ಞಾನನ ಇರಲಿ, ವೈರಾಗ್ಯ ಇರಲಿ, ಇನ್ನಷ್ಟು ದಾನ ಮಾಡುವ ಬುದ್ಧಿ ಇರಲಿ, ಜನರೆಲ್ಲರ ದುಃಖವನ್ನು ಸಹಿಸಿಕೊಂಡು ಆ ದುಃಖವನ್ನು ನಾನು ತೆಗೆದುಕೊಂಡು ನನ್ನ ಸುಖವನ್ನು ಅವರಿಗೆ ಕೊಡುವಂತೆ ಅನುಗ್ರಹವನ್ನು ಮಾಡಿ ಅಂತ ಆ ತ್ರಿಭುವನಾಧೀಶರಾದ ಬ್ರಹ್ಮಾದಿ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ ರಂತಿದೇವ ಅಂತ ಶ್ರೀಮದ್ಭಾಗವತದಲ್ಲಿ ಕೇಳ್ತೇವೆ. ಇಂತಹ ಒಂದೇ ಎರಡೇ ಉದಾಹರಣೆಗಳು. ಅಂತೇಶು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಹು. ಆದರೆ ಕೊನೆಗೆ ಯಾರು ಅನ್ನಕ್ಕಾಗಿ ಬಡದಾಡಿ ಹೊಡೆದಾಡಿ ಸ್ವಾರ್ಥಕ್ಕಾಗಿ ಒದ್ದಾಡ್ತಾ ಇರ್ತಾರೆ ಅಂಥವರು 4 ದಿನ ಸುಖ ಪಟ್ಟು ಕಣ್ಣು ಮುಚ್ಚಿ ಹಾಳಾಗಿ ಹೋಗ್ತಾರೆ. ಆದರೆ ಈ ರೀತಿ ಸುಖವನ್ನು ಪರಿತ್ಯಾಗ ಮಾಡಿ ಧರ್ಮಕ್ಕಾಗಿ ಜ್ಞಾನಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟವರು ಅನಂತ ಕಾಲದವರೆಗೆ ಸುಖವನ್ನು ಹೊಂದುತ್ತಾರೆ. ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಹು ದುಃಖಂ ಅಂತರಮಂತಯೋಹು. ಇವತ್ತಿಗೂ ರಂತಿದೇವನ ಕೀರ್ತಿ ಜಗತ್ತಿನಲ್ಲಿ ಉಳಿದಿದೆ. ಅವನು ತನ್ನಷ್ಟಕ್ಕೆ ತಾನು ತಿಂದಿದ್ದ ಅಂದರೆ ಯಾರಿಗೆ ನೆನಪಾಗ್ತಿತ್ತು? ಅವನ ಹೆಸರು ಯಾಕೆ ಬರ್ತಿತ್ತು ಇತಿಹಾಸದ ಪುಟಗಳಲ್ಲಿ? ಎಷ್ಟು ರಾಜರುಗಳು ಆಗಿ ಹೋಗಿದ್ದಾರೆ, ಮದುವೆ ಮಾಡಿಕೊಂಡಿದ್ದಾರೆ, ಮಕ್ಕಳಾಗಿದ್ದಾರೆ, ರಾಜ್ಯವನ್ನು ಆಳಿದ್ದಾರೆ, ಬೇಕಾದಷ್ಟು ಐಷ ಆರಾಮಗಳನ್ನು ಮಾಡಿದವರಿದ್ದಾರೆ. ಲೆಕ್ಕ ಉಂಟ ಎಷ್ಟು ಜನ ರಾಜರು ಹಿಂದೆ ಆಗಿ ಹೋದರು? ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಲೆಕ್ಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ರಾಜರುಗಳು ಹಿಂದೆ ಆಗಿ ಹೋಗಿದ್ದಾರೆ. ಅವರೆಲ್ಲರ ಇತಿಹಾಸ ಏನು ಬಂದಿಲ್ಲ. ಯಾರು ತ್ಯಾಗ ಮಾಡಿದರೋ ಅವರ ಇತಿಹಾಸ ಬಂತು, ಭೋಗ ಮಾಡಿದವರ ಇತಿಹಾಸ ಬರಲಿಲ್ಲ. ಕಾರಣ ಅದು ನಮಗೆ ಆದರ್ಶ. ಭೋಗ ಇದು ಆದರ್ಶ ಅಲ್ಲ, ತ್ಯಾಗ ಇದು ಆದರ್ಶ. ಅದು ನಮಗೆ ನಿಜವಾದ ಸುಖದ ದಾರಿ. ಅನ್ನ ಬಿಟ್ಟ ರಂತಿದೇವನ ಕಥೆಯನ್ನು ಕೇಳಿದ್ದೀರಿ. ಮಹಾಭಾರತದ ಸಂದೇಶದಲ್ಲಿ ಇನ್ನೂ ಮಹಾ ಅದ್ಭುತವಾದ ತ್ಯಾಗಿಗಳ ಕಥೆಗಳನ್ನು ನಾವು ಕೇಳುತ್ತೇವೆ. ಶ್ರೀಮನ್ ಮಹಾಭಾರತ ಹೇಳುವ ಮತ್ತೊಂದು ಕಥೆ ನಿಮಗೆಲ್ಲ ಪ್ರಸಿದ್ಧವಾದದ್ದು ಶಿಬಿರಾಜನ ಕಥೆ. ಇವರೆಲ್ಲ ಯಾವ ಮಟ್ಟಕ್ಕೆ ತ್ಯಾಗ ಮಾಡಿದ್ದಾರೆ ನೋಡಿ. ದೊಡ್ಡ ದೊಡ್ಡ ಶ್ರೀಮಂತರು, ಬಹಳ ದೊಡ್ಡ ಮಂತ್ರಿಗಳು, ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳು ಏನಾದರೂ ಬಂದರೆ ಅಂತಹ ಸಂದರ್ಭದಲ್ಲಿ ಅವರಿಗಾಗಿ ಅವರೇನು ಬೇಡ್ತಾರೋ ಅವರ ಬಾಯಿಯಿಂದ ಬರಲಿ ಅಂತ ಕಾಯ್ತಾ ಇರ್ತಾರೆ. ಅವರೇನು ಕೇಳ್ತಾರೋ ಅದನ್ನು ಕೊಡೋದಕ್ಕೆ 100 ಜನ 1000 ಜನ ಸುತ್ತಲೂ ಸಿದ್ಧ. ಯಾಕೆಂದರೆ ಅವರಿಂದ ಕೆಲಸ ಆಗಬೇಕು. ಕೆಲವರಿಗೆ ಕೆಲಸ ಏನಿರೋದಿಲ್ಲ, ಆದರೆ ಏನೋ ಒಂದು ಸಂತೋಷ. ನನ್ನ ನೋಡಿದ್ರು ಆ ಮಂತ್ರಿಗಳು, ಮಾತಾಡಿಸಿದರು, ಅವ್ರ ಸುತ್ತಲೂ ನಾನು ಓಡಾಡಿದೆ, ಅವರ ಜೊತೆಗೆ ನಾನು ಫೋಟೋ ತೆಗೆಸಿಕೊಂಡೆ. ದೊಡ್ಡದಾಗಿ ಮನೆಯಲ್ಲಿ ಫೋಟೋ ಹಾಕ್ಕೊಂಡಿರ್ತಾರೆ, ಮಂತ್ರಿಗಳ ಫೋಟೋ, ಅವರ ಜೊತೆಗೆ ತಾವು ನಿಂತದ್ದು. ಎಷ್ಟು ದಿನ ಇರ್ತಾರೆ ಅವರು ಆ ಸ್ಥಾನದಲ್ಲಿ? ಅವರಿಂದ ಆಗೋದೇನಿದೆ, ಹೋಗೋದೇನಿದೆ? ಇರಬಹುದು ಅನೇಕ ಗುಣವಂತರಾದ ಮಂತ್ರಿಗಳು, ನಾನು ಯಾರನ್ನ ನಿಂದೆ ಮಾಡಲು ಹೊರಟಿಲ್ಲ, ಆದರೆ ಅಂತೂ ಮಾನವರು. ಅವರಲ್ಲಿರುವ ಗುಣಗಳಿಗೆ ಮಾನ್ಯತೆಯನ್ನು ನೀಡಿ, ಬೇಡ ಅಂತಲ್ಲ, ಆದರೆ ನಮ್ಮ ಉದ್ಧಾರ, ಸ್ವರೂಪದ ಉದ್ಧಾರಕ್ಕೆ ಕಾರಣರಾದವರು ಯಾರು? ನಮ್ಮ ಮನಸ್ಸಿನಲ್ಲಿಯೇ. ಮನಸ್ಸೇ ಒಂದು ಕ್ಯಾಮರಾ. ಅದರಿಂದ ನಾವು ಫೋಟೋ ತೆಗೆದುಕೊಳ್ಳಬೇಕಾದದ್ದು ಯಾವುದನ್ನ? ಭಗವಂತನ ಪಾದವನ್ನು ಹಿಡಿದು ವಾಯುದೇವರು ಕುಳಿತಿದ್ದಾರೆ. ವಾಯುದೇವರ ಪಾದವನ್ನು ಹಿಡಿದು ನಾವು ಕುಳಿತಿದ್ದೇವೆ ಜೀವರು. ಎಂದಿನಿಂದ ಗೊತ್ತೇ? ಆ ಬಿಂಬರೂಪಿಯಾದ ಭಗವಂತ ಅನಾದಿ ಕಾಲದಿಂದ ನಮ್ಮ ಹೃದಯದಲ್ಲಿದ್ದಾನೆ. ಅವನ ಸಮೀಪದಲ್ಲಿಯೇ ನಾವಿದ್ದೇವೆ. ವಾಯುದೇವರು ಪ್ರತಿ ಬ್ರಹ್ಮಕಲ್ಪದಲ್ಲಿ ಬದಲಾಗ್ತಾರೆ, ಆದರೆ ಅನಾದಿ ಕಾಲದಿಂದ ಆ ಭಗವಂತನ ಪಾದವನ್ನು ಹಿಡಿದು ವಾಯುದೇವರು, ವಾಯುದೇವರ ಪಾದವನ್ನು ಹಿಡಿದು ನಾವು ಕುಳಿತಿದ್ದೇವೆ. ಇದಕ್ಕಿಂತ ದೊಡ್ಡ ಪೋಸ್ ಇನ್ನೇನು ಬೇಕು ಹೇಳಿ ನಮಗೆ? ಇದನ್ನು ನಾವು ಮನಸ್ಸಿನಲ್ಲಿ ನಿತ್ಯದಲ್ಲಿ ಚಿಂತನೆ ಮಾಡುವ ಮಹಾಭಾಗ್ಯ ನಮಗಿರುವಾಗ, ಯಾವುದೋ ಮಂತ್ರಿ, ಯಾವುದೋ ಅಧಿಕಾರಿ ಅವನ ಜೊತೆಗೆ ನಿಂತದ್ದು ಅದನ್ನು ನಿತ್ಯವೂ ನೋಡಿ ಆನಂದ ಪಡುವಂತಹ ಮೌಢ್ಯ ಎಂಥದ್ದಿದೆ.
ಆ ರೀತಿಯ ಲೌಕಿಕವಾದ ಜನರ ಜೊತೆಗೆ ತಾನು ಇದ್ದು ಆನಂದವನ್ನು ಪಡುವಂತಹ ಕಾರಣಕ್ಕಾಗಿ ಅವರು ಕೇಳಿದ್ದನ್ನು ಕೊಡೋದು, ಅವರ ಸುತ್ತಲೂ ಓಡಾಡೋದು, ಇದೆಲ್ಲ ಮಾಡೋದು ದೊಡ್ಡಸ್ತಿಕೆಯಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಬಡವರು, ಯಾರಿಗೆ ಎಲ್ಲಿಯೂ ಬೆಲೆ ಇಲ್ಲ, ಹೆಸರಿಲ್ಲ, ಅವರಿಗೆ ನಾವು ಕೊಟ್ಟರೂ ನಮಗೂ ಹೆಸರು ಬರೋದಿಲ್ಲ, ಅಂಥವರಿಗೂ ಕೊಡುವುದಕ್ಕೆ ಮುಂದಾಗ್ತಾನಲ್ಲ, ಅಲ್ಲಿ ದೊಡ್ಡಸ್ತಿಕೆ ಇದೆ. ಅದನ್ನು ಮಹಾಭಾರತದಲ್ಲಿ ನಾವು ಕಾಣುತ್ತೇವೆ. ಇವನು ನಾಯಿಗೆ ಆಹಾರ ಕೊಟ್ಟರೆ ನಾಯಿಗಳೇನು ಹೇಳೋದಿದೆ ಇವನಿಗೆ? ಈ ಮಹಾರಾಯ ಶಿಬಿರಾಜ ಪಾರಿವಾಳಕ್ಕಾಗಿ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದ್ದಾನೆ. ಅದೇನು ಕೊಡೋದಿದೆ ಇವನಿಗೆ? ಅದು ದೇವತೆಯಾಗಿತ್ತು ಆ ಕಥೆ ಮುಂದಿಂದು. ಆದರೆ ಇವನಿಗೆ ಗೊತ್ತಿದ್ದಿಲ್ಲಲ್ಲ, ಇವನಿಗೆ ಅದು ಒಂದು ಪಾರಿವಾಳ ಹಾರಿ ಬಂದು ಕುಳಿತಿದೆ ಸಿಂಹಾಸನದ ಪಕ್ಕದಲ್ಲಿ, ನನಗೆ ಅಭಯವನ್ನು ನೀಡು ಅಂತ. ಆಯಿತು ಅಂದ, ರಕ್ಷಣೆ ಏನು, ಹಿಂದೆ ಒಂದು ಶೇನ ಪಕ್ಷಿ ಗಿಡಗ ಬಂದು ತಿನ್ನಬೇಕು ಅಂತ ಅಪೇಕ್ಷೆ ಪಟ್ಟಿದೆ ಪಾರಿವಾಳವನ್ನು, ಅದು ತಿನ್ನದೇ ಇದ್ದ ಹಾಗೆ ನನ್ನನ್ನು ಕಾಪಾಡು ಅಂದ. ಇವನು ಅದನ್ನು ರಕ್ಷಣೆ ಮಾಡಿದ. ಬಂದ ಪಕ್ಷಿ ಗಿಡುಗ ಕೇಳ್ತಾ ಇದೆ ಶಿಬಿರಾಜನಿಗೆ, ನನ್ನ ಆಹಾರ ನನಗೆ ಕೊಡು ಅಂದು. ಕೊಡೋದಿಲ್ಲ, ಇದು ಶರಣು ಬಂದಿದೆ, ಶರಣು ಬಂದವರಿಗೆ ರಕ್ಷಣೆ ಮಾಡುವುದು ನನ್ನ ಧರ್ಮ, ನಾನು ಕೊಡೋದಿಲ್ಲ ಅಂದ. ನನ್ನ ಆಹಾರದ ಮೇಲೆ ನಿನಗೆಲ್ಲಿ ಅಧಿಕಾರ? ನೀನು ರಾಜನಾಗಿರ್ಬೋದು, ರಾಜನಾದ ಮಾತ್ರಕ್ಕೆ ಆ ಪಕ್ಷಿಗಳು, ಪ್ರಾಣಿಗಳು, ಪಶುಗಳು ತಿನ್ನುವ ಆಹಾರವನ್ನೆಲ್ಲ ಕತ್ತರಿಸುವ ಅಧಿಕಾರ ನಿನಗುಂಟಾ? ಅದು ದೇವರು ನಮಗೆ ಕೊಟ್ಟ ಆಹಾರ, ಅದನ್ನು ತಿಂದೇ ನಾವು ಬದುಕೋದು. ಜೀವೋ ಜೀವಸ್ಸ ಜೀವನಂ. ಸಣ್ಣ ಸಣ್ಣ ಮೀನುಗಳನ್ನು ತಿಂದು ದೊಡ್ಡ ಮೀನುಗಳು ಬದುಕ್ತವೆ, ಇಂತಹ ಪಕ್ಷಿಗಳನ್ನು ತಿಂದು ನಮ್ಮಂತಹ ಪಕ್ಷಿಗಳು ಬದುಕ್ತವೆ. ನೀನು ಅದನ್ನು ಇಟ್ಟುಕೊಳ್ಳುವುದಕ್ಕೆ ಯಾವುದೇ ಅಧಿಕಾರವನ್ನು ಪಡೆದಿಲ್ಲ, ಮರಳಿ ಕೊಡು ಅಂತ ಹಠ ಮಾಡಿದೆ. ಬಹಳ ಸಂವಾದ ನಡೆದ ಮೇಲೆ ಕೊನೆಗೆ ಆ ಪಕ್ಷಿ ಹೇಳಿತು, ಒಂದು ಕೆಲಸ ಬೇಕಾದರೆ ಮಾಡು, ಅದಕ್ಕೆ ಸರಿಯಾದ ತೂಕದಷ್ಟು ಮಾಂಸ ನನಗೆ ಕೊಟ್ಬಿಡು, ನಾನು ತೊಗೊಂಡು ಹೋಗ್ತೇನೆ. ಎಷ್ಟು ಸಂತೋಷ ಆಯಿತು ಶಿಬಿರಾಜನಿಗೆ. ಸಂತೋಷ ಆಯಿತು ಅಂದರೆ ಮತ್ತೆ ಯಾರಾದರೂ ಆಗಿದ್ರೆ ಏನು ಮಾಡ್ತಿದ್ರೆ ಹೇಳಿ? ಹೋಗೋ ಮಾಂಸದ ಅಂಗಡಿಗೆ ಹೋಗೋ, ಒಂದಿಷ್ಟು ಮಾಂಸ ತಂದು ಕೊಟ್ಬಿಡು ಅಂತಿದ್ದ. ಇಲ್ಲ, ಯಾವುದೋ ಒಂದು ಪ್ರಾಣಿಯನ್ನು ತೆಗೆದುಕೊಂಡು ಬಾ, ಕತ್ತರಿಸು, ಮಾಂಸ ಕೊಟ್ಬಿಡು ಅಂತ. ಏನು ಮಾಡಿದಾಗಾಯಿತು? ಈ ಪಾರಿವಾಳವನ್ನು ರಕ್ಷಣೆ ಮಾಡೋದಕ್ಕೆ ಇನ್ನೊಂದರ ಹಿಂಸೆ ಮಾಡಿದ ಹಾಗಾಯ್ತಲ್ವಾ? ಅದರಲ್ಲೇನು ದೊಡ್ಡಸ್ತಿಕೆ ಇದೆ? ತಾನು ಬಹಳ ಒಳ್ಳೆಯವನು, ಪರೋಪಕಾರಿ, ಶರಣಾಗತ ರಕ್ಷಕ ಅಂತನ್ನುವ ಬಿರುದು ಇಟ್ಟುಕೊಳ್ಳೋದಕ್ಕೆ ಒಂದು ಪ್ರಾಣಿಯನ್ನು ರಕ್ಷಣೆ ಮಾಡಲಿಕ್ಕೆ ಇನ್ನೊಂದು ಪ್ರಾಣಿಯನ್ನು ಸಂಹಾರ ಮಾಡಿದಂತೆ ಆಯಿತು. ಅಮಾಯಕವಾದ ಯಾವುದೋ ಪ್ರಾಣಿ ಪ್ರಾಣ ಕಳೆದುಕೊಂಡರೆ ಆ ಪಾಪಕ್ಕೆ ನಾನೆಲ್ಲಿ ಗುರಿಯಾಗೋದು? ಶಿಬಿರಾಜ ಎಂತಹ ನಿರ್ಣಯವನ್ನು ತೆಗೆದುಕೊಂಡಿದ್ದಾನೆ. ಬಹಳ ತಡ ಮಾಡಿ ತೆಗೆದುಕೊಂಡದ್ದಲ್ಲ ಈ ನಿರ್ಣಯ. ಕೂಡಲೇ ಶಿಬಿರಾಜ ಖಡ್ಗ ತೆಗೆದುಕೊಂಡದ್ದೇ, ತನ್ನ ಕೈಯಿಂದ ಮಾಂಸ ಕತ್ತರಿಸಿದ ಇಟ್ಟ. ಪಾರಿವಾಳದ ಮಾಂಸ ಎಷ್ಟಿರ್ತದೆ? ಇಷ್ಟಿರ್ತದೆ ಅದರ ಹೊಟ್ಟೆ. ಹಿಂದೆ ಅಂತೂ ಪುಚ್ಛ, ಅಲ್ಲಿ ಮಾಂಸ ಇರೋದಿಲ್ಲ. ಮಧ್ಯಭಾಗದ ಮಾಂಸದ ಭಾಗ ಎಷ್ಟೋ ಅಷ್ಟು ತನ್ನ ಭುಜದೊಳಗಿನ ಸ್ವಲ್ಪ ಭಾಗವನ್ನು ಕತ್ತರಿಸಿ ಇಟ್ಟ. ಮಾತನಾಡೋದಕ್ಕೆ ಸುಲಭ, ಒಂದು ಸೂಜಿ ಚುಚ್ಚಿಕೊಳ್ಳೋದಕ್ಕೆ ಎಷ್ಟು ಆಲೋಚನೆ ಮಾಡ್ತಾನೆ ಮನುಷ್ಯ. ಧೈರ್ಯದಿಂದ ಕತ್ತರಿಸಿಟ್ಟ. ಅಂತೇಶು ರೇಮಿರೆ ಧೀರಾಹ. ಎಲ್ಲ ಕಾಮ ಉಪಭೋಗಗಳಿಗೆ ಸಾಧನವಾದದ್ದು ಪ್ರಧಾನವಾಗಿ ಶರೀರ. ಹಣ ಮನುಷ್ಯನಲ್ಲಿ ಇರಬಹುದು, ಇಲ್ಲದೇ ಇರಬಹುದು. ಇನ್ನೊಬ್ಬರ ಹಣ ಕದ್ದಾದರೂ ಭೋಗ ಮಾಡಬಹುದು, ಅಥವಾ ಯಾರೋ ಹಣ ಕೊಟ್ಟರು ಅಂತ ಭೋಗ ಮಾಡಬಹುದು. ಅಂಥವರು ಕೆಲವರು ಇರ್ತಾರೆ, ತಾವು ತಿಂತಾರೆ, ಜೊತೆಗಿದ್ದವರಿಗೂ ತಿನ್ನಿಸ್ತಾರೆ. ದುಡ್ಡು ಇಲ್ಲದೇ ಇದ್ದರೂ ಕೂಡ ಇವನು ಸುಖವಾಗಿದ್ದು ಬಿಡ್ತಾನೆ. ಆದರೆ ಶರೀರ ಬೇಕಲ್ವಾ? ಪ್ರಧಾನವಾಗಿ ಭೋಗ ಸಾಧನವಾದದ್ದು ಶರೀರ. ಅಂತಹ ಶರೀರದ ಮೇಲೇನೆ ಇವನಿಗೆ ಆಸ್ಥೆ ಇಲ್ಲ. ಪಿಂಡೇಶ್ವನಾಸ್ಥಾ ಖಲು ಭೌತಿಕೇಶು. ಭೌತಿಕವಾದಂತಹ ಶರೀರದಲ್ಲಿ ಧೀರರಿಗೆ ಆಸಕ್ತಿ ಇರೋದಿಲ್ಲ. ಏಕಾಂತ ವಿಧ್ವಂಸಿಷು ಮದ್ವಿಧಾನಾಂ ಪಿಂಡೇಶ್ವನಾಸ್ಥಾ ಖಲು ಭೌತಿಕೇಶು. ಒಂದಿಲ್ಲ ಒಂದು ದಿನ ನಾಶ ಆಗುವ ಈ ದೇಹ ಎಷ್ಟು ದಿನ ಉಳಿಯೋದಿದೆ? ಹಾಗಾದರೆ ಈ ಶರೀರ ಹೋದರೆ ಹೋಗಲಿ, ಧೈರ್ಯದಿಂದ ಕಿತ್ತಿದ ಕೊಟ್ಟ. ಅಂತೇಶು ರೇಮಿರೇ ಧೀರ. ಯಾಕೆ? ಶರಣಾಗತರನ್ನು ರಕ್ಷಣೆ ಮಾಡುವುದು, ಒಂದು ಪ್ರಾಣಿಯ ಪ್ರಾಣವನ್ನು ರಕ್ಷಿಸುವುದು ದೊಡ್ಡ ಪುಣ್ಯದ ಕೆಲಸ. ಅಭಯದಾನಕ್ಕೆ ಸಮಾನವಾದ ದಾನ ಇನ್ನೊಂದಿಲ್ಲ, ಪ್ರಾಣದಾನಕ್ಕೆ ಸಮಾನವಾದ ದಾನ ಮತ್ತೊಂದಿಲ್ಲ. ಪ್ರಾಣ ಇದ್ದರೆ ತಾನೇ ಇನ್ನೆಲ್ಲ ವಸ್ತುಗಳ ಭೋಗವನ್ನು ಆ ಜೀವ ಮಾಡಬಹುದು. ನಾವು ವಸ್ತ್ರ ಕೊಟ್ಟೆವು, ಅನ್ನ ಕೊಟ್ಟೆವು ಹೆಣಕ್ಕೆ,
ಪ್ರಯೋಜನ ಏನು? ಬದುಕಿದ ವ್ಯಕ್ತಿಗೆ ತಾನೇ ಇದೆಲ್ಲ ಕೊಟ್ಟದ್ದರ ಲಾಭ. ಹಾಗಾದರೆ ಬದುಕು ಬಹಳ ದೊಡ್ಡದು, ಬದುಕು ದಾನ ಮಾಡುವುದೇ ದೊಡ್ಡ ದಾನ. ಹೀಗಾಗಿ ಶಿಬಿರಾಜ ಅಭಯ ದಾನವನ್ನು ಮಾಡಬೇಕು ಅಂತ ಒಂದು ಕೈ ಕತ್ತರಿಸಿಕೊಟ್ಟ, ಸರಿ ಹೋಗಲಿಲ್ಲ. ಇನ್ನೊಂದು ಕೈ, ತೊಡೆ, ಏನು ಮಾಡಿದರೂ ಸರಿ ಹೋಗ್ತಾ ಇಲ್ಲ. ತೂಕ, ಪಾರಿವಾಳದ ತೂಕವೇ ಜಾಸ್ತಿ ಆಗ್ತಾ ಇದೆ. ಕೊನೆಗೆ ತಾನೇ ತಕ್ಕಡಿಯಲ್ಲಿ ಕುಳಿತಿದ್ದಾನೆ, ತನ್ನ ಇಡೀ ದೇಹವನ್ನೇ ಅರ್ಪಣೆ ಮಾಡಿದ್ದಾನೆ. ಆಗ ಆ ಬಂದ ಶೇನ ಪಕ್ಷಿ ಪಾರಿವಾಳ ಬೇರೆ ಯಾರಲ್ಲ, ಇಂದ್ರ ಅಗ್ನಿ ಆ ವೇಷದಲ್ಲಿ ಬಂದಿರ್ತಾರೆ. ಇಂದ್ರ ಶೇನ ಪಕ್ಷಿಯಾಗಿ, ಅಗ್ನಿ ಪಾರಿವಾಳ ಆಗಿ ಬಂದದ್ದು. ಇಂದ್ರಾಗ್ನಿಗಳು ಪ್ರತ್ಯಕ್ಷರಾಗಿ ಅನುಗ್ರಹವನ್ನು ಮಾಡುತ್ತಾರೆ ಶಿಬಿರಾಜನಿಗೆ. ನಾವು ನಿನ್ನ ಪರೀಕ್ಷೆಯನ್ನು ಮಾಡುವುದಕ್ಕೆ ಬಂದವರು, ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಿ. ಧರ್ಮದಲ್ಲಿ ನಿನಗೆ ಆಸಕ್ತಿ ಇದೆ, ಭೋಗದಲ್ಲಿ ಆಸಕ್ತಿ ಇಲ್ಲ. ಯಾವುದರ ಸಂಕೇತ ಇದು? ತನ್ನ ಶರೀರದ ಮಾಂಸಗಳನ್ನು ಕತ್ತರಿಸಿ ಕತ್ತರಿಸಿ ಅವನು ಕೊಡ್ತಾ ಹೋದ ಅಂದರೆ ಜೀವನದಲ್ಲಿ ಮನುಷ್ಯ ತನ್ನ ಇಡೀ ದೇಹವನ್ನು ಧರ್ಮವನ್ನು ಮಾಡುವುದಕ್ಕೆ ಮೀಸಲಾಗಿಡಬೇಕು ಅನ್ನುವುದರ ಸಂಕೇತ. ಹೇಳೋದುಂಟು, ನಿಮಗೆ ಗೊತ್ತಲ್ಲ, ಅವರು ಪರೋಪಕಾರ ಮಾಡಿ ಮಾಡಿ ಸಮಾಜ ಸೇವೆಗಾಗಿ ತಮ್ಮ ಮೈಯೆಲ್ಲ ಸವಿಸಿದ್ದಾರೆ ಅಂತ. ಸವಿಸೋದು ಅಂದರೆ ಏನು? ಮಾಂಸ ಕರಗಿಸೋದು ಅಂತ ತಾನೇ ಅರ್ಥ. ಮಾಂಸ ಕತ್ತರಿಸೋದು ಅನ್ನುವುದರ ಸಂಕೇತ ನಾವು ಹಾಗೆ ಖಡ್ಗ ತಗೊಂಡು ಬಂದವರಿಗೆಲ್ಲ ಮಾಂಸ ಕತ್ತರಿಸಿ ಕೊಡಬೇಕು ಅಂತ ಅರ್ಥ ಅಲ್ಲ. ನಮ್ಮ ಶರೀರದೊಳಗಿನ ರಕ್ತ, ನಮ್ಮ ಶರೀರದೊಳಗಿನ ಮಾಂಸ, ನಮ್ಮ ದೇಹ ಇದು ಸವಿಯಬೇಕು. ಎದಕ್ಕಾಗಿ ಸವಿಯಬೇಕು? ಶಾಸ್ತ್ರಗಳ ಅಧ್ಯಯನಕ್ಕಾಗಿ ಸವಿಯಬೇಕು, ಪರೋಪಕಾರಕ್ಕಾಗಿ ಸವಿಯಬೇಕು, ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕಾಗಿ ಸವಿಯಬೇಕು. ಆ ರೀತಿ ನಾವು ಸವಿಸಿದರೆ ಆಗ ದೇವತೆಗಳ ಅನುಗ್ರಹ ನಮಗಾಗತ್ತೆ. ಅದಕ್ಕಾಗೇನೆ ಬಂದವರು ಇಂದ್ರ ಮತ್ತು ಅಗ್ನಿ. ಅಗ್ನಿಯ ಮುಖದಲ್ಲೇನೆ ಆಹುತಿಯನ್ನು ಹಾಕೋದು. ಇಂದ್ರಾದಿ ದೇವತೆಗಳು ಆಹುತಿಗಳನ್ನು ಸ್ವೀಕಾರ ಮಾಡುವವರು. ಇಂದ್ರ ಅಗ್ನಿ ಅಲ್ಲಿ ಬಂದಿದ್ದರು. ಇದರ ಅರ್ಥ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಂದ ಪೂಜ್ಯರಾದ ದೇವತೆಗಳು ಅಲ್ಲಿ ಉಪಸ್ಥಿತರಿದ್ದರು. ಅವರಿಗೆ ಇವನು ಶರೀರವನ್ನು ಕೊಟ್ಟ. ಇದರ ಅರ್ಥ ಧರ್ಮವನ್ನು ಮಾಡುವುದಕ್ಕೆ ತನ್ನ ಶರೀರವನ್ನೇ ಅರ್ಪಣೆ ಮಾಡಿದ ಅಂತ ಅರ್ಥ. ನಾವು ನಮ್ಮ ಜೀವನದಲ್ಲಿಯೂ ಕೂಡ ಅಂತಹ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ, ಯಜ್ಞಯಾಗಾದಿಗಳು ಅಂದರೆ ಕೇವಲ ಅಗ್ನಿಯಲ್ಲಿ ಆಹುತಿ ಹಾಕುವುದು ಮಾತ್ರ ಅಲ್ಲ, ಇದು ಒಂದು ದೊಡ್ಡ ಯಜ್ಞವೇ. ಇದು ಜ್ಞಾನಯಜ್ಞ. ನಿಮ್ಮ ಶ್ರೋತ್ರೇಂದ್ರಿಯವೇ ಕುಂಡ, ಅಲ್ಲಿರುವಂತಹ ಅಗ್ನಿ, ಆ ಕರ್ಣವೆಂಬ ಕುಂಡ, ಶ್ರೋತ್ರೇಂದ್ರಿಯವೆಂಬ ಅಗ್ನಿ, ಅಲ್ಲಿ ಈ ಶಬ್ದಗಳೇ ಆಹುತಿ. ಇದೇ ಒಂದು ದೊಡ್ಡದಾದ ಯಜ್ಞ. ಇದು ಶ್ರವಣ ಯಜ್ಞ. ಮನಸ್ಸಿನಲ್ಲಿ ಜ್ಞಾನ ಪಡೆದುಕೊಳ್ಳುವುದೇ ಜ್ಞಾನಯಜ್ಞ. ಇದು ಬಹಳ ದೊಡ್ಡದಾದಂತಹ ಯಜ್ಞ. ಇಂತಹ ಶ್ರೇಷ್ಠವಾದ ಜ್ಞಾನಯಜ್ಞ, ದ್ರವ್ಯಯಜ್ಞ, ಸಂಯಮಯಜ್ಞ, ಅನೇಕ ಯಜ್ಞಗಳಿವೆ. ಆ ತರಹದ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ನಮ್ಮ ದೇಹದ ಮಾಂಸವನ್ನು ಕರಗಿಸಬೇಕು, ಸವಿಸಬೇಕು. ಆಗ ನಿಜವಾಗಿ ನಾವು ಧರ್ಮದಲ್ಲಿ ಆಸಕ್ತರಾದಂತೆ. ಇದಕ್ಕೆ ನಾಂದಿ ಹಾಕಿದ ಮಹಾನುಭಾವ, ನಿದರ್ಶನನಾಗಿ ನಿಂತ ಮಹಾನುಭಾವ ಶಿಬಿರಾಜ. ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ. ಸತ್ರ ಸಾಯಿ ಅಂತ ಪಾರಿವಾಳವನ್ನು ಹಾರಿಸಿ, ಅದುಂಟು ನೀನುಂಟು, ಶಕ್ತಿ ಇದ್ದರೆ ಹಾರಿ ಬದುಕೋ, ಅದರ ಕೈಯಲ್ಲಿ ಸಿಕ್ಕರೆ ಸಾಯಿ. ಹೀಗೆ ನಮ್ಮ ಹಾಗೇನಾದರೂ ಶಿಬಿರಾಜ ಉತ್ತರ ಕೊಟ್ಟಿದ್ದ ಅಂದರೆ ಇವತ್ತು ಅವನ ಹೆಸರು ಬರ್ತಿತ್ತ ಮಹಾಭಾರತದಲ್ಲಿ. ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ. ಧರ್ಮದಲ್ಲಿ ಆಸಕ್ತನಾದ, ತ್ಯಾಗದಲ್ಲಿ ಆಸಕ್ತನಾದ, ಭೋಗದಲ್ಲಿ ಆಸಕ್ತನಾಗಲಿಲ್ಲ, ಅವನು ಧೀರನಾದ. ಹೀಗಾಗಿ ಅವನು ಮುಂದೆ ಆಚಂದ್ರಾರ್ಕವಾಗಿ ಕೀರ್ತಿಯನ್ನು ಪಡೆದ. ಕೀರ್ತಿ ಬಂತು, ಅವನಿಗಂತೂ ದುಃಖ ಆಯ್ತಲ್ಲ ಅಂತ ನೀವು ಅನ್ಬೋದು. ಕೀರ್ತಿಯ ಮಹತ್ವ ತಿಳಿದುಕೊಳ್ಳಿ. ಒಳ್ಳೆಯ ಕರ್ಮಗಳನ್ನು ಮಾಡಿದ್ದರಿಂದ ಬಂದ ಕೀರ್ತಿ ಎಲ್ಲಿಯವರೆಗೆ ಭೂಮಿಯಲ್ಲಿರುತ್ತದೆ ಅಲ್ಲಿಯವರೆಗೆ ಅವನು ಸುಖವಾಗಿರ್ತಾನಂತೆ ಸ್ವರ್ಗದಲ್ಲಿ. ಶಾಸ್ತ್ರ ಹೇಳುತ್ತದೆ, ಎಷ್ಟು ದಿನ ಅವನ ಕೀರ್ತಿ ಇದೆ ಅಷ್ಟು ದಿನ ಅವನಿಗೆ ಸುಖ ಇದೆ. ಕೀರ್ತಿಗಾಗಿ ಅವನು ಮಾಡಲಿಲ್ಲ, ಆದರೆ ಕೀರ್ತಿ ಉಳಿದದ್ದಕ್ಕೆ ಅಷ್ಟು ದಿನ ಅವನಿಗೆ ಸುಖ ಇದೆ. ನಿಷ್ಕಾಮವಾಗಿ ಮಾಡಿದ ಈ ಕರ್ಮಕ್ಕೆ ಕೊನೆಗಂತೂ ಮೋಕ್ಷದ ಮಹಾಸುಖವೇ ಇದೆ ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ. ಆ ತರಹದ ನಿಷ್ಕಾಮ ಧರ್ಮದಲ್ಲಿ ರುಚಿ, ಆಸಕ್ತಿ ನಮಗಿರಲಿ. ಅರ್ಥಕಾಮಗಳಲ್ಲಿ ಆಸಕ್ತಿ ಇರುವುದು ಬೇಡ ಎಂಬುದಾಗಿ ದೇವರಲ್ಲಿ, ಗುರುಗಳಲ್ಲಿ ನಾವು ಪ್ರಾರ್ಥಿಸಬೇಕು.
ನಿತ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡುವಾಗ ಭಗವಂತನ ಅನುಸಂಧಾನವನ್ನು ಮಾಡಬೇಕು. ನಿನ್ನೆ ಒಂದು ಮಾತು ತಿಳಿದಿದ್ದೀರಿ, ಇಡೀ ಜಗತ್ತನ್ನು ಭಗವಂತ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ, ಕರ್ಷಣೆ ಮಾಡಿ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಕೃಷ್ಣ ಅಂತ. ಆ ರೀತಿಯಾಗಿ ಇನ್ನೊಂದು ಮಾತನ್ನು ನಾವು ತಿಳಿಯುವುದಾದರೆ ಕ ಋ ಷ ಣ, ಭಗವಂತನಿಗೆ ಕೃಷ್ಣ ಎಂಬುದಾಗಿ ಯಾಕೆ ಕರೀತಾರೆ? ಕ ಅನಂತ ಸುಖರೂಪನಾದದ್ದರಿಂದ ಭಗವಂತನನ್ನ ಕ ಎಂಬುದಾಗಿ ಕರೀತಾರೆ. ಇಡೀ ಜಗತ್ತಿಗೆ ಸುಖವನ್ನು ನೀಡ್ತಾನೆ. ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಹು, ಧರ್ಮ ಮೋಕ್ಷಗಳ ಅನುಷ್ಠಾನ ಮಾಡುವವರಿಗೆ ಸುಖವನ್ನು ನೀಡುವುದಕ್ಕೆ ಅವನಿಗೆ ಸುಖ ಉಂಟಾ? ಯೋ ಯದನರ್ಥವಾನ್ ನಾಸೌ ತನ್ನಿವರ್ತನೆ ಶಕ್ತಃ ಯಥಾ ದರಿದ್ರ ದಾರಿದ್ರ್ಯ ನಿವರ್ತನೆ ಅಂತ ಶ್ರೀಮನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರಂತಾರೆ. ಯೋ ಯದನರ್ಥವಾನ್ ನಾಸೌ ತನ್ನಿವರ್ತನೆ ಶಕ್ತಃ, ದೇವರಿಗೆ ದುಃಖ ಇದ್ದರೆ ಅವನು ಹೇಗೆ ದುಃಖ ಪರಿಹಾರ ಮಾಡ್ತಾನೆ? ಅವನಿಗೆ ದಾರಿದ್ರ್ಯ ಇದ್ದರೆ ದಾರಿದ್ರ್ಯವನ್ನೇನು ಪರಿಹಾರ ಮಾಡ್ತಾನೆ? ಆದರೆ ಭಗವಂತ ನಮ್ಮೆಲ್ಲರ ದುಃಖವನ್ನು ಪರಿಹರಿಸಿ ಸುಖವನ್ನು ಕೊಡ್ತಾನೆ ಅಂದರೆ ಕ, ಅವನು ಸುಖ ಪರಿಪೂರ್ಣನಾಗಿದ್ದಾನೆ. ನಾವು ಮಾಡಿದ ಧರ್ಮ, ನಮ್ಮ ಜ್ಞಾನ, ನಮ್ಮ ಸಾಧನೆ ಇದನ್ನು ತಿಳಿದರೆ ತಾನೆ ಅವನು ನಮಗೆ ಸುಖ ಕೊಡಬೇಕು. ನಾವೆಲ್ಲ ಮಾಡಿದ್ದ ಅವನಿಗೆ ಎಲ್ಲಿ ಗೊತ್ತಾಗುತ್ತೆ? ಅಲ್ಲಿ ಒಳಗಿದ್ದಾನೆ. ಇನ್ನು ಮೇಲೆ ಹೋಗ್ತಾರೆ ಪೂಜೆಗೆ, ನಾವೆಲ್ಲ ಇಲ್ಲಿ ಹೊರಗೆ ಕುಳಿತು ಕೇಳಿದ್ದು ಅವನಿಗೆ ಗೊತ್ತಾಗಬೇಕಲ್ಲ. ಪರವಾಗಿಲ್ಲ, ಉಡುಪಿಯಲ್ಲಿ ಇದ್ದವರನ್ನು ನೋಡ್ತಾನೆ ಎನ್ಬೋದು, ಎಲ್ಲಿಯೋ ದೂರದಲ್ಲಿದ್ದಾಗ ಅವರು ಮಾಡಿದ ಧರ್ಮಗಳು ದೇವರಿಗೆ ಗೊತ್ತೇ ಆಗೋದಿಲ್ವೇ? ಋಗತವು ಪರಮಾತ್ಮನಿಗೆ ಎಲ್ಲರೂ ಮಾಡಿದ ಧರ್ಮ ಅಧರ್ಮಗಳ ಜ್ಞಾನ ಚೆನ್ನಾಗಿದೆ. ಚಿಂತೆ ಮಾಡಬೇಡಿ, ನೀವು ಏಕಾಂತದಲ್ಲಿ ಮಾಡಿದ್ದು ದೇವರಿಗೆ ಗೊತ್ತಾಗತ್ತೆ. ಗೊತ್ತಿದೆ, ಎಲ್ಲ ಸುಖವೂ ಬೇಕಾದಷ್ಟಿದೆ. ಆದರೆ ಆ ಭಗವಂತನಿಗೆ ನಮ್ಮೆಲ್ಲರಿಗೆ ಇಂತಹ ಸುಖವನ್ನು ಕೊಡಬೇಕು ಅಂತನ್ನುವ ಒಂದು ಉತ್ಸಾಹ, ಆ ಕ್ರಿಯಾಶೀಲತೆ ಇರಬೇಕಲ್ಲ. ಶ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಇಷ್ಟು ಹೊತ್ತು ಪ್ರಾಣ ಎಂಬ ಶಬ್ದದ ಅರ್ಥ ತಿಳಿದಿದ್ದೀರಿ. ಶ ಅಂದರೆ ಎಲ್ಲ ತರಹದ ಕಾರ್ಯಗಳನ್ನು ಮಾಡಿಸುವವ ಭಗವಂತ, ಆದ್ದರಿಂದ ಶ ಅಂತಾರೆ. ಉಪನಿಷತ್ತು ಹೇಳುವ ಅರ್ಥ. ಪ್ರ ಅನ, ಎಲ್ಲ ಚೇಷ್ಟೆಯನ್ನ ಜೀವರಾಶಿಗಳಲ್ಲಿದ್ದು ಮಾಡಿಸುವವ, ಅವನಿಗೆಲ್ಲಿಯ ಬೇಸರ, ಅವನಿಗೆಷ್ಟು ಕ್ರಿಯಾಶೀಲತೆ ಇದೆ ಅಂತ ಆಲೋಚನೆ ಮಾಡಿ. ಜಗತ್ತಿನ ಎಲ್ಲ ಕ್ರಿಯೆಯೂ ಒಳಗಿದ್ದು ಯಾವ ಮಾಡಿಸ್ತಾನೆ ಅವನ ಕ್ರಿಯಾಶೀಲತೆಯ ಬಗ್ಗೆ ಸಂಶಯವೇ ಸಲ್ಲದು. ಹಾಗಾದರೆ ಶ, ಸಾಕಷ್ಟು ಕ್ರಿಯಾಶೀಲತೆ ಅವನಿಗೆ ಇದೆ ಅಂತ ಹೇಳ್ತಿರಲ್ಲ, ಅದು ಸಾಧ್ಯವ? ಇಷ್ಟೆಲ್ಲ ಕ್ರಿಯಾಶೀಲನಾಗಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೇ? ಸಾಧ್ಯವಿದೆ. ಅಂತಹ ಬಲ ಅವನಲ್ಲಿದೆ. ನ ನ ಅಂದರೆ ನಕಾರೋ ಬಲಂ, ಅನಂತ ಬಲಪೂರ್ಣನಾದದ್ದರಿಂದ ಅವನಿಗೆ ಇಂತಹ ಕ್ರಿಯಾಶೀಲತೆ ಇದೆ. ಕ್ರಿಯಾಶೀಲತೆ ಇದ್ದದ್ದರಿಂದ ಅತ್ಯಂತ ಉತ್ಸಾಹದಿಂದ ನಮಗೆ ಸುಖ ಕೊಡುವುದಕ್ಕೆ ಮುಂದಾಗ್ತಾನೆ. ನಾವು ಮಾಡಿದ ಧರ್ಮಾಧರ್ಮಗಳನ್ನು ಗಮನಿಸ್ತಾನೆ, ತಕ್ಕ ಸುಖವನ್ನು ಕೊಡ್ತಾನೆ. ಕೊಡುವುದಕ್ಕೆ ಸುಖ ಪರಿಪೂರ್ಣವಾಗಿ ಅವನಲ್ಲಿ ಉಂಟು. ತನ್ನ ಸುಖಕ್ಕೆ ಸದೃಶವಾದ ಸುಖವನ್ನು ಭಗವಂತ ನಮಗೆ ನೀಡುತ್ತಾನೆ, ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಆದ್ದರಿಂದ ಋಗತವು, ಅದರಿಂದ ನಿಷ್ಪನ್ನವಾದ ಶಬ್ದ ಅದು ಆಕಾರಾಂತ ಋಕಾರಾಂತವಾದದ್ದು ನಡೆಯುವಾಗ ಆ ಅಂತ ಆಗ್ತದೆ, ಕರ್ತ. ಹಾಗೆ ಕಶ್ಚಾಸೌ, ಆಚ ಅಸೌ, ಶಶ್ಚ ಅಸೌ, ನಶ್ಚ ಕೃಷ್ಣ. ಕ ಋ ಷ ಣ, ಕಶ್ಚ ಅಸೌ ಆಚ ಅಸೌ ಶಶ್ಚ ಅಸೌ ನಶ್ಚ ಕೃಷ್ಣ ಎಂಬ ಅನುಸಂಧಾನದಿಂದ ದೇವರು ಯಾವುದೋ ಸುಖ ಅಲ್ಲ. ಅಂತೇಷು ರೇಮಿರೇ ಧೀರಾಹ, ಧರ್ಮ ಮೋಕ್ಷಗಳ ಮಾರ್ಗದಲ್ಲಿ ನಮಗೆ ಸುಖವನ್ನು ಕೊಟ್ಟು ಭಗವಂತ ನಮ್ಮನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಶ್ರೀಕೃಷ್ಣನ ಸ್ಮರಣೆಯನ್ನು, ಕೃಷ್ಣ ಮಂತ್ರದ ಜಪವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಿರಿ. ಶ್ರೀಕೃಷ್ಣ ಅರ್ಪಣಮಸ್ತು.